ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಪೊಲಿಟಿ MCQಸ್ಗಳನ್ನ ಸಾಲ್ವ್ ಮಾಡೋಣ, ಸರಿನಾ? ಇದು ನಿಮ್ಮ ಟೆಸ್ಟ್ ಸೀರೀಸ್ 3 ಅಂತಲೇ ತಿಳ್ಕೊಳ್ಳಿ, ಯಾಕಂದರೆ ಈಗಾಗಲೇ ನಾನು 2 ವಿಡಿಯೋ ಮಾಡಿದ್ದೀನಿ ಟೆಸ್ಟ್ ಸೀರೀಸ್ ಮೇಲೆ. ಇದು 3ನೇ ವಿಡಿಯೋ ಅಂತಲೇ ತಿಳ್ಕೊಳ್ಳಿ, ಸರಿನಾ? ಟೆಸ್ಟ್ ಸೀರೀಸ್ 3. ಇವತ್ತಿನ ಟೆಸ್ಟ್ ಸೀರೀಸ್ದು ಸಿಲೆಬಸ್ ಹೇಳೋದಾದರೆ ನಿಮ್ಮ ಫಂಡಮೆಂಟಲ್ ರೈಟ್ಸು, DPSP ಮತ್ತು ಫಂಡಮೆಂಟಲ್ ಡ್ಯೂಟೀಸು ಮತ್ತು ಡಾಕ್ಟರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರು ಇದು ನಿಮ್ಮ ಸಿಲೆಬಸ್ ಆಗಿರುತ್ತೆ, ಆಯಿತಾ? ಕಂಪ್ಲೀಟ್ ಮೈಕ್ರೋ ಸಿಲೆಬಸ್ ಇಲ್ಲಿದೆ. ಇಷ್ಟನ್ನು ಓದ್ಕೊಂಡು ರಿವಿಷನ್ ಮಾಡಿ ಆಮೇಲೆ ಈ ವಿಡಿಯೋನ ನೋಡಿ, ಸರಿನಾ? ದಯವಿಟ್ಟು ವಿತೌಟ್ ರಿವಿಷನು ಈ ಟೆಸ್ಟ್ ಸೀರೀಸ್ನ ನೋಡಬೇಡಿ, ಆಯಿತಾ? ಯಾಕೆ ಅಂತಂದರೆ ತುಂಬ ಡಿಮೋಟಿವೇಟ್ ಆಗ್ತೀರ, ಯಾಕಂದರೆ ತುಂಬ ಕನ್ಫ್ಯೂಷನ್ ತರಿಸ್ಬಿಡುತ್ತೆ ನಿಮಗೆ ಕ್ವಶನ್ಸ್ಗಳೆಲ್ಲ, ಸರಿನಾ? ಸೊ ಜೊತೆಗೆ ಇನ್ನೊಂದು ಹೇಳಬೇಕು, ಇನ್ನೂ ಯಾರು ಸಮ್ಮರ್ ಶೀಟ್ ತೊಗೊಂಡಿಲ್ಲ ಅಂತಂದರೆ ತೊಗೊಳ್ಳಿ. ಫಂಡಮೆಂಟಲ್ ರೈಟ್ಸು ನೋಡಿ, ಎಲ್ಲ ಥರದ ಸಮ್ಮರ್ ಶೀಟ್ ಕನ್ನಡನೂ ರೆಡಿ ಇದೆ, ಆಯಿತಾ? ನೋಡಿ, ಕನ್ನಡನೂ ರೆಡಿ ಇದೆ, ಕನ್ನಡ ಇಂಗ್ಲೀಷ್ ಎರಡೂ ಕೂಡ ರೆಡಿ ಇದೆ. ಸೊ ಬೇಗ ಬೈ ಮಾಡೋರಾಗಿದ್ದರೆ ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ಲಿ ಬೈ ಲಿಂಕ್ ಇದೆ, ಸರಿನಾ? ಜೊತೆಗೆ ಈಗ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಬಿಡ್ತೀನಿ ನಿಮಗೆ. ಈ ಟೆಸ್ಟ್ ಸೀರೀಸ್ ಹೇಗಿರುತ್ತೆ ಅಂತಂದರೆ, ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಇಲ್ಲಿ ಟೋಟಲಾಗಿ 50 ಕ್ವಶನ್ಸ್ ಇದೆ. ಎಲ್ಲ ಕ್ವಶನ್ಸ್ಗೂ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರೆ ಮಿನಿಮಮ್ ಆದರೂ 2 ಅವರ್ 3 ಅವರ್ ಬೇಕು. ಬಟ್ ನನಗೆ ಟೈಮ್ ಇಲ್ಲ. ಸೊ ನಿಮಗೆ ಕನ್ಫ್ಯೂಷನ್ ಅನ್ಸೋದನ್ನ ನನಗೆ ಅಂದರೆ ಈಗ ನೋಡಿ, ಈಗ 4th ಕ್ವಶನ್ ನೋಡಿ, ಈ ಥರ ಕ್ವಶನ್ಸ್ಗಳಿಗೆ ಕೆಲವೊಂದು ಸತಿ ಕನ್ಫ್ಯೂಷನ್ಸ್ ಆಗುತ್ತೆ ನೋಡಿ. ಈ ಕ್ವಶನ್ಗೆ 4ನೇ ಕ್ವಶನ್ಗೆ ಸೊ ಇಂಥದಕ್ಕೆ ನಾನು ಆದಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಮಿಕ್ಕಿದಕ್ಕೆಲ್ಲ ನಿಮಗೆ ಹೇಳ್ತೀನಿ ಎಲ್ಲೆಲ್ಲಿರುತ್ತೆ ಅಂತ. ಸೊ ನೀವು ಅಲ್ಲಿ ಹೋಗಿ ಹುಡ್ಕೊಂಡು ನೀವು ಇದು ಮಾಡ್ಕೊಬೋದು. ಇಲ್ಲ ಅಂತಂದರೆ ಹೇಗಿದ್ರು ರಿವಿಷನ್ ಮಾಡಿರ್ತೀರ, ನಿಮಗೆ ಪರ್ಟಿಕ್ಯುಲರಾಗಿ ಒಂದು ಕ್ವಶನ್ಸ್ ಬಂದು ಅಂದರೆ ಆನ್ಸರ್ ಗೊತ್ತಿರುತ್ತೆ ನಿಮಗೆ, ಹೌದಲ್ವಾ? ಓಕೆ, ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋದಿಂದ ನೀವೇನಾದರೂ ಒಂದು 30 ಕ್ವಶನ್ ಸಾಲ್ವ್ ಮಾಡ್ತು ಅಂತಂದರೆ ಪಕ್ಕ UPSC ಪ್ರಿಲಿಮ್ಸ್ ಕ್ರ್ಯಾಕ್ ಮಾಡೇ ಮಾಡ್ತೀರ, ತಲೆ ಕೆಡ್ಸ್ಕೊಬೇಡಿ. ಯಾಕೆ ಅಂತಂದರೆ ಇದು ವಾಜಿರಾಮ್ ಅವರ ಒಂದು ಟೆಸ್ಟ್ ಸೀರೀಸ್ ಎತ್ಕೊಂಡಿರೋದು, ನಾನು ತಲೆ ಕೆಡ್ಸ್ಕೊಬೇಡ, ಆಗ ಅವಶ್ಯಕತೆ ಇಲ್ಲ, ಆಯಿತಾ? ಶುರು ಮಾಡಲಾಗಂದರೆ ಓಕೆ. ಮೊದಲನೇ ಕ್ವಶನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಡ್ಯೂ ಪ್ರೊಸೆಸ್ ಆಫ್ ಲಾ ಆ್ಯಂಡ್ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಸೊ ಇದೆಲ್ಲಿ ಬರುತ್ತೆ? ಡ್ಯೂ ಪ್ರೊಸೆಸ್ ಆಫ್ ಲಾ ಗೋಪಾಲನ್ ಕೇಸ್ ಮತ್ತು ಮನೇಕಾ ಕೇಸ್ ಅಂತ ಸಿಗುತ್ತೆ ನಿಮಗೆ. ಎಲ್ಲಿ? ನಿಮ್ಮ ಆರ್ಟಿಕಲ್ 21 ಸೊ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಸೊ ಅದ್ರಲ್ಲಿ ಓಪನ್ ಮಾಡ್ತು ಅಂದರೆ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ಹೋದರೆ ನಿಮಗೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅನ್ನೋದು ನಿಮಗೆ ಮನೇಕಾ ಕೇಸ್ ಅಂತ ಸಿಗುತ್ತೆ. ಅಲ್ಲಿ ನಿಮಗೆ ಡ್ಯೂ ಪ್ರೊಸೆಸ್ ಆಫ್ ಲಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೆಕ್ಸ್ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂತ ಏನಿದೆ, ಇದು ನಿಮ್ಮ ಗೋಪಾಲನ್ ಕೇಸ್ ಅಂತ ಏನಿದೆ ಅಲ್ಲಿ ನಿಮಗೆ ಸಿಗುತ್ತೆ, ಆಯಿತಾ? ಸೊ ಈಗ ಆನ್ಸರ್ ಏನು ಅಂತ ಹೇಳ್ತೀನಿ, ಗೆಸ್ ಮಾಡಿದ್ದೀರಾ? ಈಗ ಏನು ಮಾಡಿ ಅಂತಂದರೆ ಒಂದು ಶೀಟ್ ತೊಗೊಳ್ಳಿ, ಆಯಿತಾ? ಪ್ಲಸ್ ಒಂದು ಪೆನ್ ತೊಗೊಳ್ಳಿ. ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ನಿಮಗೆ ಫಂಡಮೆಂಟಲ್ ರೈಟ್ಸಲ್ಲಿ ನಾನು ಕವರ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಕ್ಲಾಸಲ್ಲಿ ತುಂಬ ಟಾಪಿಕ್ಸ್ಗಳು ಡೀಟೇಲಾಗಿ ಕವರ್ ಮಾಡಿಲ್ಲ, ಸರಿನಾ? ಅಂಥ ಟಾಪಿಕ್ಕೆಲ್ಲ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ಗಳೇ ಸಿಗುತ್ತೆ ನಿಮಗೆ. ಲಕ್ಷ್ಮೀಕಾಂತಲ್ಲಿ ಬಿಟ್ಟಿರೋದು ಪಾಯಿಂಟ್ಸ್ಗಳೇ ಒಂದಷ್ಟು ಹೇಳ್ತೀನಿ, ಸೊ ನೋಟ್ ಮಾಡ್ಕೋಬೇಕಾಗ್ತದೆ. ಸೊ ನೀವೇನು ಮಾಡಬೇಕು ಅಂದರೆ ಆದಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ಮತ್ತು ಕಮೆಂಟಲ್ಲಿ ನೀವು ಎಷ್ಟು ಸಾಲ್ವ್ ಮಾಡಿದ್ರಿ ಅಂತ ನನಗೆ ಹೇಳಬೇಕು, ಆಯಿತಾ? ಓಕೆ, ಸೊ ಮೊದಲನೇ ಕ್ವಶನ್ ನೋಡಿ, ಬೋತ್ ಹ್ಯಾವ್ ಆರಿಜಿನೇಟೆಡ್ ಫ್ರಮ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅಂತಿದೆ, ಹೌದಾ? ಇಲ್ಲ. ನಿಮ್ಮ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತೇನಿದೆ ಅದು ನಿಮ್ಮ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಇದೆ, ಮತ್ತು ನಿಮ್ಮ ಪ್ರೊಸೀಜರ್ ಎಸ್ಟಾಬ್ಲಿಷ್ ಲಾ ಇದೆಯಲ್ಲ ಇದು ಬ್ರಿಟಿಷ್ದು. ಸೊ ಹಾಗಾಗಿ ಇದಿಲ್ಲ. ನೆಕ್ಸ್ಟು ಬೋತ್ ಲಿಮಿಟ್ ದ ಪವರ್ ಆಫ್ ದ ಜುಡಿಷರಿ ಆ್ಯಂಡ್ ಡಿಸೈಡ್ ದ ವ್ಯಾಲಿಡಿಟಿ, ಸೊ ಇದು ಕೂಡ ಇಲ್ಲ. ಸೊ ಬೋತ್ ಸೇಫ್ ಗಾರ್ಡ್ ಸಿಟಿಸನ್ಸ್ ರೈಟ್ಸ್ ಫ್ರಮ್ ಎಕ್ಸಿಕ್ಯೂಟಿವ್ ಆಸ್ ವೆಲ್ ಆಸ್ ಲೆಜಿಸ್ಲೇಟಿವ್. ಸೊ ಒಂದು ನಿಮ್ಮ ಎಕ್ಸಿಕ್ಯೂಟಿವ್ಗೆ ಇದು ಮಾಡುತ್ತೆ, ಇನ್ನೊಂದು ಬೋತ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಆಸ್ ವೆಲ್ ಆಸ್ ಲೆಜಿಸ್ಲೇಟಿವ್. ಸೊ ಆನ್ಸರ್ ನಿಮಗೆ ಸಿಗುತ್ತೆ ನೋಡಿ ಅಲ್ಲೇ. ಸೊ ಆನ್ಸರ್ ಇಸ್ ಡಿ. ಟೈಮ್ ವೇಸ್ಟ್ ಮಾಡಲ್ಲ, ಸೊ ಮೂವ್ ಆಗ್ತಾ ಇರ್ತೀನಿ. ಸೊ ನೋಡ್ಕೊಳ್ಳಿ, ನೀವೇ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ದ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯಾ. ಓಕೆ, ದೇ ಆರ್ ನಾಟ್ ಅಬ್ಸಲ್ಯೂಟ್ ಬಟ್ ಕ್ವಾಲಿಫೈಡ್, ಹೌದಲ್ವಾ? ಹೌದು. ಸೈಲೆಂಟ್ ಫೀಚರ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್ ನೋಡಿದ್ರೆ ನಿಮಗೆ ಸಿಗುತ್ತೆ ಇದು. ನೆಕ್ಸ್ಟು, ಆಲ್ ಆಫ್ ದೆಮ್ ಆರ್ ಈಕ್ವಲಿ ಅಪ್ಲಿಕೇಬಲ್ ಟು ಸಿಟಿಸನ್ಸ್ ಆ್ಯಂಡ್ ನಾನ್ ಸಿಟಿಸನ್ಸ್ ಅಲೈಕ್, ಇಲ್ಲ. ಸೊ ಕೆಲವೊಂದು ಫಂಡಮೆಂಟಲ್ ರೈಟ್ಸು ಬರೀ ಸಿಟಿಸನ್ಸ್ಗೆ ಅಂತ ಇದೆ, ಕೆಲವೊಂದು ಫಂಡಮೆಂಟಲ್ ರೈಟ್ಸು ಫಾರಿನರ್ಸ್ಗೆ ಇಲ್ಲ, ಆಯಿತಾ? ಸೊ ಹಾಗಾಗಿ ಎಲ್ಲ ಫಂಡಮೆಂಟಲ್ ರೈಟ್ಸ್ ನಿಮಗೆ ಈಕ್ವಲಿ ಅಪ್ಲಿಕೇಬಲ್ ಟು ಸಿಟಿಸನ್ಸ್ ಮತ್ತು ನಾನ್ ಸಿಟಿಸನ್ ಅಲ್ಲ, ಸರಿನಾ? ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟು ತಪ್ಪಿದೆ. ನೆಕ್ಸ್ಟು, ದ ಆ್ಯಕ್ಟ್ ಆ್ಯಸ್ ಎ ಲಿಮಿಟೇಷನ್ಸ್ ಆನ್ ದ ಆ್ಯಕ್ಷನ್ಸ್ ಆಫ್ ಬೋತ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್, ಹೌದಲ್ವಾ? ಹೌದು. ಸೊ ಅವ್ರು ಏನೇ ಒಂದು ಲಾ ತಂದರೆ ಅದು ಅಕಸ್ಮಾತ್ ಫಂಡಮೆಂಟಲ್ ರೈಟ್ಸ್ಗೆ ವೈಲೇಟ್ ಆಗ್ತಾಯಿದೆ, ಅಫೆಕ್ಟ್ ಆಗ್ತಾಯಿದೆ ಅಂದರೆ ಅದೆಲ್ಲ ನಿಮಗೆ ನಲ್ ಆ್ಯಂಡ್ ವಾಯ್ಡ್ ಆಗುತ್ತೆ. ಹಾಗಾಗಿ ಅವ್ರು ಏನೇ ಒಂದು ಎಕ್ಸಿಕ್ಯೂಟಿವ್ ಅಥವಾ ಲೆಜಿಸ್ಲೇಚರ್ ಏನೇ ಒಂದು ಲಾ ತಂದರೂ ಕೂಡ ಈ ಫಂಡಮೆಂಟಲ್ ರೈಟ್ಸ್ ಅವ್ರಿಗೆ ಲಿಮಿಟೇಷನ್ ಥರ ಆ್ಯಕ್ಟ್ ಮಾಡುತ್ತೆ. ಹಾಗಾಗಿ ಇದು ಆನ್ಸರ್ 1 and 3.
ಸೊ ನೆಕ್ಸ್ಟ್ 3ನೇ ಕ್ವಶನು ಸಾಲ್ವ್ ಮಾಡ್ತಾರೆ. ದಯವಿಟ್ಟು ವಿಡಿಯೋ ಪಾಸ್ ಮಾಡಿ ನಂತರ ನೀವು ಸಾಲ್ವ್ ಮಾಡಿ, ಸರಿನಾ? ನಾನು ಮೂವ್ ಆಗ್ತಾ ಇರ್ತೀನಿ, ಯಾಕಂದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಸೊ ನೀವೇನು ಮಾಡಬೇಕು ಅಂದರೆ ವಿಡಿಯೋ ಪಾಸ್ ಮಾಡಿ ಒಂದೊಂದು ಸ್ಟೇಟ್ಮೆಂಟು ನೀಟಾಗಿ ಓದಿ, ರಿವಿಷನ್ ಮಾಡಿರ್ತೀರ, ಅನಲೈಸ್ ಮಾಡಿ. ಅರ್ಥ ಆಗಲಿಲ್ಲ ಅಂತಂದರೆ ಪ್ಲೇ ಮಾಡಿ ಆನ್ಸರ್ ತಿಳ್ಕೊಳ್ಳಿ. ಇನ್ನೂ ಅರ್ಥ ಆಗಲಿಲ್ಲ ಅಂತಂದರೆ ನೀವೇನು ಮಾಡ್ತೀರಾ, ಲಕ್ಷ್ಮೀಕಾಂತ್ ಓದ್ತೀರಾ, ಇಲ್ಲ ಅಂದರೆ ನಾನು ಸಮ್ಮರ್ ಶೀಟ್ ಓದ್ತೀರಾ, ಆಯಿತಾ? ಓಕೆ. ಸೊ ಲೈಕ್ ಫಂಡಮೆಂಟಲ್ ರೈಟ್ಸ್, ಆಲ್ ಆರ್ಡಿನರಿ ಲೀಗಲ್ ರೈಟ್ಸ್ ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಗ್ಯಾರಂಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಹೌದಾ? ಇಲ್ಲ, ಬರೀ ಫಂಡಮೆಂಟಲ್ ರೈಟ್ಸ್ ಮಾತ್ರ ಏನದು ಪ್ರೊಟೆಕ್ಟೆಡ್ ಆ್ಯಂಡ್ ಗ್ಯಾರಂಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಬಟ್ ಆರ್ಡಿನರಿ ಲೀಗಲ್ ರೈಟ್ಸ್ ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಇಲ್ಲ. ಸೊ ನೆಕ್ಸ್ಟ್, ಅನ್ಲೈಕ್ ಆರ್ಡಿನರಿ ಲೀಗಲ್ ರೈಟ್ಸ್, ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಓನ್ಲಿ ಬಿ ಚೇಂಜ್ಡ್ ಬೈ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್. ಹೌದಲ್ವಾ? ಹೌದು. ಸೊ ಫಂಡಮೆಂಟಲ್ ರೈಟ್ಸ್ನ ಸುಮ್ಮನೆ ಚೇಂಜ್ ಆಗೋದಿಲ್ಲ, ಏನಾದ್ರು ತಿದ್ದುಪಡಿ ಮಾಡಿದ್ರೆ ಮಾತ್ರ ಅದು ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಇದು ಆನ್ಸರ್ ಈಸ್ 2 ಓನ್ಲಿ, ಆಯಿತಾ? ನೆಕ್ಸ್ಟು 4th ಕ್ವಶನು. ಈ ಥರ ಕ್ವಶನ್ ಬಂದಾಗ ನಾನು ಆದಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೋಡಿ 4ನೇ ಕ್ವಶನು. ಇದು ನೋಡಿ, ಎ 12-year-old ಬಾಯ್ ಈಸ್ ಎಂಪ್ಲಾಯ್ಡ್ ಇನ್ ಅ ಬ್ರಿಕ್ ಕಿಲ್, ಅಂತಂದರೆ ಬ್ರಿಕ್ ಫ್ಯಾಕ್ಟ್ರಿ ಅಂತ. ಸೊ ಇನ್ ಉತ್ತರ ಪ್ರದೇಶ್, ಡ್ಯೂ ಟು ಹಿಸ್ ಫ್ಯಾಮಿಲೀಸ್ ಫಿನಾನ್ಷಿಯಲ್ ಹಾರ್ಡ್ಶಿಪ್. As a result, he is unable to attend school and is deprived of opportunities that are available to children of his age. ಸೊ ಇಲ್ಲಿ ಏನು ಸಿನಾರಿಯೋ ಕೊಟ್ಟಿದ್ದಾನೆ ಅಂತಂದರೆ, ಒಬ್ಬ 12 ವರ್ಷದ ಹುಡುಗ ಅವ್ರ ಮನೇಲಿ ಕಡು ಬಡತನ ಇರೋದ್ರಿಂದ ಅವನು ಸ್ಕೂಲ್ನ ಬಿಟ್ಟಿದ್ದಾನೆ. ಅವನು ಸ್ಕೂಲ್ ಬಿಟ್ಟು ಅವನೇನು ಮಾಡಿದ್ದಾನೆ, ಅವನು ಬ್ರಿಕ್ ಫ್ಯಾಕ್ಟ್ರಿ ಸೇರ್ಕೊಂಡಿದ್ದಾನಂತೆ. ಸೊ ಹಾಗಾದರೆ ಇಲ್ಲಿ ಯಾವ ಆರ್ಟಿಕಲು ಅಂತಂದರೆ ಯಾವ ಫಂಡಮೆಂಟಲ್ ರೈಟ್ಸು ಅವನಿಗೆ ವೈಲೇಟ್ ಆಗಿದೆ ಅಂತ ಇಲ್ಲಿ ಕೇಳಿದ್ದಾನೆ. ಸೊ ಮೊದಲನೇದು ನಿಮಗೆ ಗೊತ್ತಾಯಿತು, 14 ವರ್ಷದ ಕಮ್ಮಿ ಇರುವಂತಹ ವಯಸ್ಸಿನ ಮಕ್ಕಳೆಲ್ಲ ಏನದು ಫ್ಯಾಕ್ಟ್ರಿಯಲ್ಲಿ ಎಲ್ಲ ಕೆಲಸ ಮಾಡಿದ್ರೆ ಅದು ಫಂಡಮೆಂಟಲ್ ರೈಟ್ಸ್ಗೆ ವೈಲೇಟ್ ಆದಂಗೆ ಅಲ್ವಾ? ಅಂದರೆ ನಿಮ್ಮ ಆರ್ಟಿಕಲ್ 24 ಬಗ್ಗೆ ಹೇಳ್ತದೆ ಅಲ್ವಾ? ಸೊ ಇದು ಹಾಗಾಗಿ ನಿಮ್ಮ ಆರ್ಟಿಕಲ್ 24 ಅಫೆಕ್ಟ್ ಆಗುತ್ತೆ ಫಸ್ಟು, ಆಯಿತಾ? ಅಂದರೆ ಚೈಲ್ಡ್ ಲೇಬರ್, ಪ್ರಾಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ಅಂತ ಹೇಳ್ತದೆ ಅಲ್ವಾ? ಸರಿ. ನೆಕ್ಸ್ಟು ಅವನು ಅನೇಬಲ್ ಟು ಅಟೆಂಡ್ ದ ಸ್ಕೂಲ್, ಮತ್ತು ಬೇರೆ ಮಕ್ಕಳು ಆ ಏಜಲ್ಲಿ ಏನು ಆಪರ್ಚುನಿಟಿ ಸಿಗ್ತಾಯಿತ್ತು ಆ ಒಂದು ಓದಿನ ಅಂತಂದರೆ ವಿದ್ಯಾಭ್ಯಾಸದ ಒಂದು ಆಪರ್ಚುನಿಟಿ ಅವನಿಗಿಲ್ವಂತೆ. ಹಾಗಾದರೆ ಆ ವಿದ್ಯಾಭ್ಯಾಸದ ಬಗ್ಗೆ ಯಾವೊಂದು ಫಂಡಮೆಂಟಲ್ ರೈಟ್ಸ್ ಮಾತಾಡುತ್ತೆ? ಆರ್ಟಿಕಲ್ 21A ಅಲ್ವಾ? ಸರಿ. ನೆಕ್ಸ್ಟು ಏನಿದೆ ಅಷ್ಟೇ, ಅಲ್ಲ ಎಂಥದ್ದಿಲ್ಲ. ನೆಕ್ಸ್ಟು ಆರ್ಟಿಕಲ್ 14 ಏನು ಹೇಳ್ತಿದೆ? ಈಕ್ವಾಲಿಟಿ ಬಿಫೋರ್ ಲಾ ಹೇಳ್ತಿದೆ. ಸೊ ಅಲ್ಲಿ ಈಕ್ವಾಲಿಟಿ ಅನ್ನೋದ್ರ ಬಗ್ಗೆ ಎಲ್ಲೂ ಸಿಗೋದಿಲ್ಲ ನಮಗೆ, ಈಕ್ವಾಲಿಟಿ ಇಲ್ಲ. ಈಕ್ವಾಲಿಟಿ ಬಗ್ಗೆ ಎಲ್ಲೂ ಕೂಡ ನಿಮಗೆ ಎಲ್ಲಿ ನೀವು ಎಷ್ಟೇ ಓದಿದ್ರು ಕೂಡ ಈಕ್ವಾಲಿಟಿ ಬಗ್ಗೆ ನಿಮಗೆ ಸಿಗೋದಿಲ್ಲ. ನೆಕ್ಸ್ಟು ಆರ್ಟಿಕಲ್ 32 ಬಂದು ನಿಮ್ಮ ರಿಟ್ಸ್ ಬಗ್ಗೆ ಹೇಳುತ್ತೆ, ರಿಟ್ಸ್. ಸೊ ಹಾಗಾಗಿ ಈ ರಿಟ್ಸು ಇಲ್ಲಿ ಬರೋದಿಲ್ಲ. ಆನ್ಸರ್ ಇಸ್ 2 and 3. ಸೊ ಇಂಥ ಕ್ವಶನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬೇರೆ ಅಂತದಲ್ಲ ನಿಮಗೆ ಪಟ್ ಅಂತ ಹೋಗ್ತಾ ಇರ್ತೀನಿ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅವೈಲಬಲ್ ಟು ದ ಫಾರಿನರ್ಸ್ ಇನ್ ಇಂಡಿಯಾ? ನಾಟ್ ಅವೈಲಬಲ್ ಟು ದ ಫಾರಿನರ್ಸ್ ಇನ್ ಇಂಡಿಯಾ ಅಂತಂದರೆ, ನಾಟ್ ಅವೈಲಬಲ್ ಟು ಫಾರಿನರ್ಸ್ ಅಂತಂದರೆ ಇಟ್ ಈಸ್ ಓನ್ಲಿ ಅವೈಲಬಲ್ ಟು ಸಿಟಿಸನ್. ನೋಡಿ, ಓನ್ಲಿ ಸಿಟಿಸನ್ಸ್ ಅಂತ ಅರ್ಥ, ಓನ್ಲಿ ಸಿಟಿಸನ್ಸ್. ಹಾಗಾದರೆ ಓನ್ಲಿ ಸಿಟಿಸನ್ಸ್ಗೆ ಯಾವ ಫಂಡಮೆಂಟಲ್ ರೈಟ್ಸು ಬರೀ ಸಿಟಿಸನ್ಸ್ಗಿದೆ? ಈಗ ಒಂದು ಪೆನ್ ತೊಗೊಳ್ಳಿ, ಒಂದು ಪೆನ್ನು, ಒಂದು ಶೀಟ್ ತೊಗೊಳ್ಳಿ. ಈಗ ನಿಮಗೆ ಒಂದಷ್ಟು ಆರ್ಟಿಕಲ್ಸ್ ಬರೆಸ್ತೀನಿ. ಓನ್ಲಿ ಸಿಟಿಸನ್ಸ್ ಯಾರಿಗೆ ಅಂತಂದರೆ, ಓನ್ಲಿ ಸಿಟಿಸನ್ಸು ಯಾವ ಫಂಡಮೆಂಟಲ್ ರೈಟ್ಸು ಅಂತಂದರೆ ಬರ್ಕೊಳ್ಳಿ ಇದನ್ನು. ಲಕ್ಷ್ಮೀಕಾಂತ್ ಎಲ್ಲ ಇದೆ, ಆದರೂ ಬರ್ಕೊಳ್ಳಿ. ಓನ್ಲಿ ಸಿಟಿಸನ್ಸ್ ಮೊದಲನೇದು ನಿಮ್ಮ ಆರ್ಟಿಕಲ್ 15, ಹೌದಲ್ವಾ? ಆರ್ಟಿಕಲ್ 15. ಓಕೆ. ನೆಕ್ಸ್ಟು ಆರ್ಟಿಕಲ್ 16, 19, ನೆಕ್ಸ್ಟು ಆರ್ಟಿಕಲ್ 29, ನೆಕ್ಸ್ಟು ಆರ್ಟಿಕಲ್ 30. ಇದು ಬರೀ ಸಿಟಿಸನ್ಸ್ಗೆ ಮಾತ್ರ. ನೆಕ್ಸ್ಟು ಸಿಟಿಸನ್ಸು ಪ್ಲಸ್ ಫಾರಿನರ್ಸು ಅಂದರೆ ಎಲ್ರಿಗೂ. ಹಾಗಾದರೆ ಅದು ಯಾರ್ಯಾರು ಸಿಗ್ತದೆ ಅಂತಂದರೆ ನಿಮ್ಮ ಆರ್ಟಿಕಲ್ 14 ಸಿಗ್ತದೆ, ಆರ್ಟಿಕಲ್ 20, 21, 22, 23, 24, 25, 26, 27, 28. ಇಷ್ಟು ಆರ್ಟಿಕಲ್ಸು, ಇಷ್ಟು ಫಂಡಮೆಂಟಲ್ ರೈಟ್ಸು ನಿಮ್ಮ ಸಿಟಿಸನ್ಸ್ಗೂ ಇರುತ್ತೆ ಮತ್ತು ಫಾರಿನರ್ಸ್ಗೂ ಇರ್ತದೆ. ಈ ಒಂದು ಪರ್ಟಿಕ್ಯುಲರ್ ಆರ್ಟಿಕಲ್ ಇದೆಯಲ್ಲ, ಇಷ್ಟು ಮಾತ್ರ. ನೋಡಿ, ಈ ಒಂದು ಆರ್ಟಿಕಲು ಬರೀ ಸಿಟಿಸನ್ಸ್ಗೆ ಅಂತಿದೆ. ಇಲ್ಲೂ ಕೇಳಿರೋದಷ್ಟೇ. ನೋಡಿ, ನಾಟ್ ಅವೈಲಬಲ್ ಟು ಫಾರಿನರ್ಸ್ ಅಂತಂದರೆ ನೋಡಿ, ಇಷ್ಟು ಫಂಡಮೆಂಟಲ್ ರೈಟ್ಸು ಫಾರಿನರ್ಸ್ಗೆ ಅವೈಲಬಿಲಿಟಿ ಇದೆ, ಬಟ್ ಇಷ್ಟು ನಿಮಗೆ
ಫಾರಿನರ್ಸ್ಗೆ ಅವೈಲಬಿಲಿಟಿ ಇಲ್ಲ. ಸೊ ಹಾಗಾದರೆ ಇಷ್ಟು ಆರ್ಟಿಕಲ್ಲು ಇಲ್ಲಿ ಕೇಳಿದ್ದಾನೆ. ಸೊ ಇದು ಯಾವ ಆರ್ಟಿಕಲ್ ಅಂತ ನೀವೇ ನೋಡ್ಕೊಳ್ಳಿ. ಸೊ ಆನ್ಸರ್ ಇಸ್ ಬಿ 2 and 3. ಸೊ ರೈಟ್ ಟು ಇದು ಮೈನಾರಿಟಿ ಟು ಅಡ್ಮಿನಿಸ್ಟರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟು ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಗ್ರೌಂಡ್ಸ್ ಆಫ್ ರಿಲಿಜನ್. ಸೊ ಇದಕ್ಕೆ ಆನ್ಸರ್ ಇದು ನಿಮ್ಮ ಆರ್ಟಿಕಲ್ 15 ಬರ್ತದೆ. ಇದು ನಿಮ್ಮ ಆರ್ಟಿಕಲ್ 29 ಅಲ್ಲ, ಅದು ಓಕೆ 30. ಇದು ಆರ್ಟಿಕಲ್ 30. ಸೊ ಎಲಿಮೆಂಟರಿ ಎಜುಕೇಷನ್ 21A ಹೇಳುತ್ತೆ ಆ್ಯಕ್ಚುಲಿ. ನೆಕ್ಸ್ಟು ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಯಾವ್ದು ಹೇಳುತ್ತೆ? ಅರೆಸ್ಟ್ ಮತ್ತು ಡಿಟೆನ್ಷನ್ ನಿಮ್ಮ ಆರ್ಟಿಕಲ್ 22 ಹೇಳುತ್ತೆ ಅಲ್ವಾ? ಸೊ ಹಾಗಾಗಿ ಓನ್ಲಿ ಸಿಟಿಸನ್ಸ್ ಬರೋದು 15, 16, 19, 29, 30. ಸಿಟಿಸನ್ಸ್ ಪ್ಲಸ್ ಫಾರಿನರ್ಸು ನಿಮ್ಮ ಇಷ್ಟು ಬರ್ಕೊಳ್ಳಿ, 14, 20, 21, 22, 23 ಇಲ್ಲಿಂದ 28ವರೆಗೂ ಒಂದು ಶೀಟಲ್ಲಿ ಬರ್ಕೊಳ್ಳಿ, ಇಂಪಾರ್ಟೆಂಟು. ನೆಕ್ಸ್ಟು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ದ ಪರ್ಸನ್ ಅರೆಸ್ಟೆಡ್ ಆರ್ ಡಿಟೈನ್ಡ್ ಅಂಡರ್ ಆ್ಯನ್ ಆರ್ಡಿನರಿ ಲಾ. ಸೊ ಯಾವುದೋ ಒಬ್ಬ ಪರ್ಸನು ಆರ್ಡಿನರಿ ಲಾ ಇಂದ ಯಾವುದೊಂದು ಅಂದರೆ ಅರೆಸ್ಟ್ ಆಗಿದ್ದಾನಂತೆ. ಸೊ ಅರೆಸ್ಟ್ ಆದರೆ ಏನೇನಾಗುತ್ತೆ ಅಂತಂದರೆ ನೋಡಿ, he shall be produced before the nearest magistrate within 24 hours of the arrest. ಹೌದಲ್ವಾ? ಹೌದು. ನೆಕ್ಸ್ಟು he shall have a right to be consulted and defended by the legal practitioner. ಸೊ ಏನು ಅಂತಂದರೆ ಅವ್ನು ಅರೆಸ್ಟ್ ಆಯಿತು ಅಂತಂದರೆ ಒಬ್ಬ ಲಾಯರು, ಲೀಗಲ್ ಪ್ರಾಕ್ಟಿಷನರ್ ಅಂದರೆ ಲಾಯರ್ ಅಂತ. ಸೊ ಅಂದರೆ ಅವನಿಗೆ ಲಾಯರ್ನೇ ಕನ್ಸಲ್ಟ್ ಮಾಡೋದಕ್ಕೆ ಅವನಿಗೆ ಅವಕಾಶವನ್ನು ಕೊಡಬೇಕು. ಹೌದಲ್ವಾ? ಹೌದು. ನೆಕ್ಸ್ಟು he will have to be informed of the reasons for such arrest and detention. ಅಂತಂದರೆ ಅವನ್ನ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಬೇಕು. ಇದು ಕರೆಕ್ಟು. ಸೊ ಹಾಗಾಗಿ 3 ಕೂಡ ಕರೆಕ್ಟಾಗಿದೆ. ಒಬ್ಬ ಪರ್ಸನ್ ಅರೆಸ್ಟ್ ಆದರೆ ಏನೇನು ಮಾಡಬೇಕು ಅಂತ ಕೇಳಿದ್ದಾನೆ ಇಲ್ಲಿ. ಈಸಿ ಕ್ವಶನ್ಸು. ನೆಕ್ಸ್ಟು ವಿಚ್ ಆಫ್ ನೋಡಿ, ಇದು ಕರೆಂಟ್ ಅಫೇರ್ಸು. ವಕ್ಫ್ ಬೋರ್ಡ್ ಬಗ್ಗೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಬಂದಿತ್ತಲ್ವ ರೀಸೆಂಟಾಗಿ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಎಂಟಿಟೀಸ್ ಫಾಲ್ಸ್ ಅಂಡರ್ ದ ಡೆಫಿನೇಷನ್ ಆಫ್ ದ ಸ್ಟೇಟ್. ನೋಡಿ, ಡೆಫಿನೇಷನ್ ಆಫ್ ಅ ಸ್ಟೇಟ್ ಇದು ಕೇಳಿರೋದು. ಆರ್ಟಿಕಲ್ 12 ಡೆಫಿನೇಷನ್ ಆಫ್ ಸ್ಟೇಟ್ ಏನಂತ ಹೇಳ್ತದೆ? ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಪಾರ್ಲಿಮೆಂಟು, ಎಕ್ಸಿಕ್ಯೂಟಿವ್, ಗೌರ್ಮೆಂಟ್ ಆಫ್ ಸ್ಟೇಟು, ನಿಮ್ಮ ಲೋಕಲ್ ಬಾಡೀಸು ಎಲ್ಲ ಬರುತ್ತಲ್ವ, ಜ್ಞಾಪಕ ಮಾಡ್ಕೊಳ್ಳಿ. ಆರ್ಟಿಕಲ್ 12 ಈಸಿ ಇದೆ. ಡೆಫಿನೇಷನ್ ಆಫ್ ಅ ಸ್ಟೇಟ್ ಅಂತಿದೆ. ಸೊ ಅದರಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದ್ದಾನೆ. ಸೊ ನೀವು ಅಲ್ಲಿ ನೋಡಿರ್ತೀರ ಅಂತಂದರೆ ಪಾರ್ಲಿಮೆಂಟ್ ನೋಡಿರ್ತೀರ, ಮತ್ತು ಎಕ್ಸಿಕ್ಯೂಟಿವ್, ಮತ್ತು ಅಂದರೆ ಯೂನಿಯನು ಮತ್ತು ಪಾರ್ಲಿಮೆಂಟು ಅದು ಇದು ಅಂತೆಲ್ಲ ನೋಡಿರ್ತೀರ. ಬಟ್ ಅಲ್ಲಿ ಎಲ್ಲೂ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿರಲ್ಲ. ನೀವು LIC ನೋಡಿರ್ತೀರ, ONGC ನೋಡಿರ್ತೀರ. ಬಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಏರ್ ಇಂಡಿಯಾ, ಡಿಸ್ಟ್ರಿಕ್ಟ್ ಬೋರ್ಡ್ಸ್ ಮತ್ತು ವಕ್ಫ್ ಬೋರ್ಡ್ ನೋಡಿರಲ್ಲ. ಸೊ ಈಗ ಹೇಳ್ತೀನಿ, ಇದು ಬರ್ಕೊಳ್ಳಿ, ಎಕ್ಸ್ಟ್ರಾ ಬರ್ಕೊಳ್ಳಿ. ನಿಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಇದೆ, ಡಿಸ್ಟ್ರಿಕ್ಟ್ ಬೋರ್ಡ್ಸು ಇದೆ, ವಕ್ಫ್ ಬೋರ್ಡು ಕೂಡ ಇದೆ, ಬಟ್ ಏರ್ ಇಂಡಿಯಾ ಬರೋದಿಲ್ಲ. ಸೊ ಆನ್ಸರ್ ಈಸ್ 1, 3, 4 ಓನ್ಲಿ. ಆಯಿತಾ? 7ನೇ ಕ್ವಶನ್ ಅಲ್ವಾ, ಎಕ್ಸ್ಟ್ರಾ ಹೇಳ್ಬೇಕಾ ಇಲ್ಲಿ? ವಕ್ಫ್ ಬೋರ್ಡ್ದು ಯಾವುದು ಗೊತ್ತದು? ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಇನ್ ದ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಬರ್ಕೊಳ್ಳಿ ಇದನ್ನು. ವಕ್ಫ್ ಬೋರ್ಡ್ದು ರೀಸೆಂಟಾಗಿ ಇದನ್ನು ಆರ್ಟಿಕಲ್ 12ಗೆ ಅಂದರೆ ಡೆಫಿನೇಷನ್ ಆಫ್ ಸ್ಟೇಟ್ಗೆ ಯಾಕೆ ಸೇರಿಸಿದ್ರು ಅಂತಂದರೆ, ಅಂದರೆ ಯಾವ ಒಂದು ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ಸೇರಿಸಿದ್ರು ಅಂತಂದರೆ, ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶ್ ವರ್ಸಸ್ AP ಸ್ಟೇಟ್ ವಕ್ಫ್ ಬೋರ್ಡ್. ಅಂದರೆ ಆಂಧ್ರ ಪ್ರದೇಶದಲ್ಲೇ ಇದ್ದಂಥ ಒಂದು ಸ್ಟೇಟ್ ವಕ್ಫ್ ಬೋರ್ಡು, ಸ್ಟೇಟ್ ವಕ್ಫ್ ಬೋರ್ಡ್, ವಕ್ಫ್ ಬೋರ್ಡ್. ಆಯಿತಾ? ಸೊ ಆಂಧ್ರ ಪ್ರದೇಶ್ ವರ್ಸಸ್ ಆಂಧ್ರ ಪ್ರದೇಶ್ ಸ್ಟೇಟ್ ವಕ್ಫ್ ಬೋರ್ಡು. ಸೊ ಅವರ ಒಂದು ಆ್ಯಂಡ್ ORS ಕೇಸ್ ಅಂತೆ, ಆ್ಯಂಡ್ ORS ಕೇಸ್. ಸೊ ಈ ಒಂದು ಕೇಸ್ನಲ್ಲಿ ವಕ್ಫ್ ಬೋರ್ಡ್ನ ಸ್ಟೇಟ್ ಲಿಸ್ಟ್ಗೆ ಅಂದರೆ ಸ್ಟೇಟ್ ಒಂದು ಡೆಫಿನೇಷನ್ ಆಫ್ ಸ್ಟೇಟ್ ಇದಕ್ಕೆ ಇಂಪ್ಲಿಮೆಂಟ್ ಮಾಡಿದಾರಂತೆ. ಸೊ ಅದು ಬಿಟ್ಟರೆ ಏನಿದೆ ಎಕ್ಸ್ಟ್ರಾ ಹೇಳಬೇಕಾ ಇಲ್ಲಿ ಪಾಯಿಂಟ್ಸು? ಇಲ್ಲ. ಸೊ ಅಕಾರ್ಡಿಂಗ್ ಟು ಡೆಲ್ಲಿ ಹೈಕೋರ್ಟು, ಗೌರ್ಮೆಂಟ್ ಎಂಟಿಟಿ ಲೈಕ್ ಏರ್ ಇಂಡಿಯಾ ವಿಚ್ ಹ್ಯಾಸ್ ಬೀನ್ ಪ್ರೈವೇಟೆಡ್ ಡಸ್ ನಾಟ್ ಫಾಲ್ ಅಂಡರ್ ದ ಡೆಫಿನೇಷನ್ ಆಫ್ ಸ್ಟೇಟ್. ಓಕೆ, ಬೇಡ ಬಿಡಿ, ಇದೊಂದು ಎಕ್ಸ್ಟ್ರಾ ಬರ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಕ್ವಶನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರಿಟ್ಸ್ ಈಸ್ ಇಶ್ಯೂಡ್ ಟು ಸೆಟ್ ಫ್ರೀ ಆ್ಯನ್ ಅರೆಸ್ಟೆಡ್ ಪರ್ಸನ್ ಇಫ್ ದ ಮ್ಯಾನರ್ ಆರ್ ಗ್ರೌಂಡ್ಸ್ ಆಫ್ ಅರೆಸ್ಟ್ ಆರ್ ನಾಟ್ ಲಾಫುಲ್ ಆರ್ ಸ್ಯಾಟಿಸ್ಫ್ಯಾಕ್ಟರಿ? Which one of the following writs is issued to set free an arrested person if the manner or the ground of the arrest are not lawful or satisfactory? ಇದಕ್ಕೆ ಆನ್ಸರ್ ಡೈರೆಕ್ಟಾಗಿ ಹೇಳ್ತೀನಿ, ಹೇಬಿಯಸ್ ಕಾರ್ಪಸ್ಸು. ಯಾಕೆ ಅಂತ ಕೇಳಿದ್ರೆ, ನೀವು ನನ್ನ ಕ್ಲಾಸಲ್ಲಿ ನೀವು ಹದಿಯಾ ಕೇಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ರಿಟ್ಸ್ ಮಾಡಬೇಕಾದ್ರೆ. ಹದಿಯಾ ಕೇಸಲ್ಲಿ
ಹದಿಯಾ ಒಬ್ಬಳು ಮುಸ್ಲಿಂ ಹುಡುಗನ ಜೊತೆ ಓಡೋಗಿರ್ತಾಳೆ, ಕೇರಳ ಹುಡುಗಿಯವಳು. ಸೊ ಆ ಟೈಮಲ್ಲಿ ಹುಡುಗನ ಮೇಲೆ ಕೇಸ್ ಹಾಕಿ ಹುಡುಗನ ಅರೆಸ್ಟ್ ಮಾಡಿರ್ತಾರೆ, ಆಯಿತಾ. ಬಟ್ ಹುಡುಗನ ಏನು ತಪ್ಪಿರಲ್ಲ, ಆಯಿತಾ. ಬಟ್ ಇಲ್ಲಿ ಏನಾಗುತ್ತೆ, ಅವರಪ್ಪ ಹುಡುಗಿಯ ಒಂದು ತಲೆ ಕೆಡಿಸಿವನು ಕರ್ಕೊಂಡು ಹೋಗಿದ್ದಾನೆ ಅಂತಲೇ ಕೇಸ್ ಆಗಿರ್ತಾರೆ. ಬಟ್ ಕೇರಳ ಹೈಕೋರ್ಟು ಅವನಿಗೆ ಶಿಕ್ಷೆಯನ್ನು ಕೊಟ್ಟಿರ್ತಾರೆ, ಅರೆಸ್ಟ್ ಮಾಡಿರ್ತಾರೆ. ಬಟ್ ಸುಪ್ರೀಂ ಕೋರ್ಟು ಆ ಒಂದು ಕೇಸ್ನ ತೊಗೊಂಡಾಗ ಅವನ್ನ ಆ್ಯಕ್ಚುಲಿ ಇನ್ವೆಸ್ಟಿಗೇಷನ್ ಮಾಡಿರೋದ್ರಲ್ಲಿ ಎಲ್ಲೂ ಕೂಡ ಅವನು ಫೋರ್ಸ್ಫುಲ್ಲಾಗಿ ಅವನ್ನ ಎಳ್ಕೊಂಡೋಗಿರೋದು ಕಂಡು ಬರಲ್ಲ. ಅವಳೇ ಅಂದರೆ ಸ್ವಇಚ್ಛೆಯಿಂದ ಹೋಗಿದ್ದೀನಿ ಅಂತ ಅವಳೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ. ಸೊ ಅಂದರೆ ಅವಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಸುಪ್ರೀಂ ಕೋರ್ಟು ಅಂದರೆ ಅವನದೇನೂ ತಪ್ಪಿಲ್ಲ ಅಂತ ಹೇಳಿ ಅವನ್ನ ರಿಲೀಸ್ ಮಾಡುತ್ತೆ. ಸೊ ಅದು ಹೇಬಿಯಸ್ ಕಾರ್ಪಸ್ಸು. ಗೊತ್ತಿರಲಿ, ಈ ಥರನೇ ತಿರುಗಿಸಿ ಮುರುಗಿಸಿ ಕೇಳ್ತಾನೆ. ಅದಕ್ಕೆ ನನ್ನ ಕ್ಲಾಸಲ್ಲಿ ನೀನು ನೋಡಿರ್ಬೇಕು, ನೀವು ರಿಟ್ಸ್ ಬಗ್ಗೆ ಮಾಡಿರ್ತೀನಿ ನಾನು, ಆಯಿತಾ. ಆರ್ಟಿಕಲ್ 32 ರೈಟ್ ಅಲ್ಲ ರಿಟ್ಟು, ಆರ್ಟಿಕಲ್ 32 ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಕೂಡ ಮಾಡಿದ್ದೆ ನಾನು, ನೋಡಿ. ಫಂಡಮೆಂಟಲ್ ರೈಟ್ಸ್ ಮಾಡಬೇಕಾದ್ರೆ 2 ಪಾರ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸು. ರೈಟ್ ಟು ಪ್ರಾಪರ್ಟಿ ಏನಾಗಿದೆಯಪ್ಪ ಈಗ? ರೈಟ್ ಟು ಪ್ರಾಪರ್ಟಿ ಅಂದರೆ ಫಂಡಮೆಂಟಲ್ ರೈಟಾ? ಇಲ್ಲ, ತೆಗೆದಾಕಿ ಮತ್ತೆ. ಸೊ ಲೀಗಲ್ ರೈಟಾ ಅಂಡರ್ ಆರ್ಟಿಕಲ್ 300 ಏನಾ? ಸೊ ಕರೆಕ್ಟ್ ಇದೆ. ನೆಕ್ಸ್ಟು ಹ್ಯೂಮನ್ ರೈಟ್ ಅಂಡರ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಇದು ಕೂಡ ಕರೆಕ್ಟು. ಸೊ ಆನ್ಸರ್ ಇಸ್ 2 and 3. ಇದು ಕೂಡ ಈಸಿ ನಿಮಗೆ, ನನಗಲ್ಲ ಗುರು. ನಿಮ್ಗೆ ಈಸಿನೇ, ಬಟ್ ನನಗೆ ಟಫು. ನೆಕ್ಸ್ಟು ದ ಟರ್ಮ್ ಲಾ ಆಸ್ ಮೆನ್ಷನ್ ಇನ್ ದ ಆರ್ಟಿಕಲ್ 13 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇನ್ಕ್ಲೂಡ್ಸ್ ವಿಚ್ ಆಫ್ ದ ಫಾಲೋಯಿಂಗ್? ಈಗ ಹೇಳಿ, ಇದೆಲ್ಲಿ ಬರುತ್ತೆ ಅಂತಂದರೆ, ನಿಮ್ಮ ಆರ್ಟಿಕಲ್ 13 ಆ್ಯಕ್ಚುಲಿ ಏನು ಹೇಳುತ್ತೆ ಹೇಳಿ? ಜುಡಿಷಿಯಲ್ ರಿವ್ಯೂ ಬಗ್ಗೆ ಹೇಳುತ್ತೆ ಅಲ್ವಾ. ಸೊ ಸುಪ್ರೀಂ ಕೋರ್ಟ್ ಇಸ್ ಅ ಗಾರ್ಡಿಯನ್ ಆಫ್ ಆಲ್ ದ ಕಾನ್ಸ್ಟಿಟ್ಯೂಷನ್, ಹಂಗೆ ಹಿಂಗೆ ಅಂತೇನೋ ಇದೆ. ಅಥವಾ ಸುಪ್ರೀಂ ಕೋರ್ಟ್ ಇಸ್ ಅ ಗಾರ್ಡಿಯನ್ ಆಫ್ ದ ಫಂಡಮೆಂಟಲ್ ರೈಟ್ಸ್, ಅಥವಾ ಜುಡಿಷಿಯಲ್ ರಿವ್ಯೂ ಅಂತೇನೋ ಇದೆ ನಿಮ್ಮ ಆರ್ಟಿಕಲ್ 13. ಸೊ ಈಗ ಆರ್ಟಿಕಲ್ 13ಲಿ ಒಂದಷ್ಟು ಲಾಸ್ ಅಂತ ಮೆನ್ಷನ್ ಆಗಿದೆ. ಸೊ ಕೆಳಗಡೆ ಇದೆ ನೋಡಿ, ಆರ್ಟಿಕಲ್ 13 ಕೆಳಗಡೆನೇ ಇದೆ. ಆ ಲಾ ಯಾವ್ದು ಬರುತ್ತೆ ಅಂತಿದೆ ಕೇಳಿದಾನೆ ಇಲ್ಲಿ. ಸೊ ನಿಮ್ಮ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂಡರ್ ಆರ್ಟಿಕಲ್ 368 ಅಂತೂ ಬರೋದೇ ಇಲ್ಲ, ಅದೊಂದಂತೂ ಹೇಳ್ಬಿಡ್ತೇನೆ. ಯಾಕಂದರೆ ಆರ್ಟಿಕಲ್ 368 ಅನ್ನೋದೇ ಇಲ್ಲ. ಆರ್ಟಿಕಲ್ ಅಂದರೆ ಇಲ್ಲಿ ಆರ್ಟಿಕಲ್ 13 ಅಂತ ಕೇಳಿದ್ದಾನೆ, ಬಟ್ ಇಲ್ಲಿ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಸೊ ಅದಕ್ಕೂ ಇದಕ್ಕೂ ತುಂಬ ಅಜಗಜಾಂತರ ಇದೆ, ಆಯಿತಾ. ಸೊ ನಿಮಗೆ ಅಂದರೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಹಾಗೆ ಹಿಂಗೆ ನೋಡಿ ಸುಮ್ಮನೆ ಆರ್ಟಿಕಲ್ 368 ಇಲ್ಲಿ ಯಾಕೆ ಬಂತು ಅಂತ ಯೋಚನೆ ಮಾಡಿದ್ರೆ ಇದೊಂದು ತಪ್ಪು ಅಂತ ಹಾಕ್ತೀರಾ. ಸೊ 3 ಎಲ್ಲೆಲ್ಲಿ ತಪ್ಪಿದೆ ನೋಡಿ, 3 ಇಲ್ಲಿದೆ, ಇಲ್ಲಿದೆ. ಕ್ಯಾನ್ಸಲ್. ಸಾರಿ 3 ಅಲ್ಲ ಗುರು, 4 ಅಲ್ವಾ? ಸಾರಿ 4 ಎಲ್ಲಿದೆ? ಇಲ್ಲೂ ಇದೆ. ತಪ್ಪು. ಆನ್ಸರ್ ಇಸ್ 1, 2, 3. ಸೊ ಆರ್ಟಿಕಲ್ 13 ಕೆಳಗಡೆನೇ ಇದೆ, ಒಂದಷ್ಟು ಲಾಗಳಿದೆ, ನೋಡಿ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ DPSP. ಓಕೆ, ದೇ ರೆಸೆಂಬಲ್ ದ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಎನುಮರೇಟೆಡ್ ಇನ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಹೌದಾ? ಹೌದು. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ನೋಡ್ಬೇಕು ನೀವು, ಆಯಿತಾ. ಈ ಒಂದು DPSPನವರು ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್, ಏನಿದು ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನು ಅಂದರೆ ಬ್ರಿಟಿಷ್ ಟೈಮಲ್ಲಿ ಗವರ್ನರ್ಗಳಿಗೆ ಮತ್ತು ಗವರ್ನರ್ ಜನರಲ್ಗಳಿಗೆ ಒಂದಷ್ಟು ಸೆಟ್ ಆಫ್ ರೂಲ್ಸ್ನ ಕೊಡ್ತಾಯಿದ್ರು. ಅಂದರೆ ಲಾನ ಹೇಗೆ ಮಾಡಬೇಕು, ಆಯಿತಾ, ಅವ್ರು ಹೇಗೆ ಒಂದು ಆಫೀಸ್ನ ಅಂದರೆ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇತ್ತು. ಸೊ ದೋಸ್ ಆರ್ ಕಾಲ್ಡ್ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್. ಸೊ ಅದನ್ನು DPSPಗೆ ಹೋಲಿಕೆ ಮಾಡಿದರು, ಆಯಿತಾ. ನೆಕ್ಸ್ಟು ದ ಆ್ಯಕ್ಟ್ ಆ್ಯಸ್ ಅ ಗೈಡೆನ್ಸ್ ಫಾರ್ ಬೋತ್ ಲೆಜಿಸ್ಲೇಟಿವ್ ಆ್ಯಸ್ ವೆಲ್ ಆಸ್ ಎಕ್ಸಿಕ್ಯೂಟಿವ್ ಆರ್ಗನ್ಸ್ ಆಫ್ ದ ಸ್ಟೇಟ್. ಹೌದಾ? ಹೌದು, ಆನ್ಸರ್ ಇಸ್ ಕರೆಕ್ಟ್. ಸೊ ಅದೊಂಥರ ಗೈಡ್ಲೈನ್ಸ್ ಥರ. ಈಗ ಒಂದು ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ಸು ಏನೇ ಒಂದು ಲಾ ಮಾಡಬೇಕು ಅಂದರೆ DPSPನ ನೋಡುತ್ತೆ, DPSPನ ಇಟ್ಕೊಂಡು ಅವರು ಒಂದು ಲಾಗಳನ್ನ ಮಾಡ್ತಾರೆ. ಸೊ ನೀವು DPSP ಕ್ಲಾಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಈ ಸ್ಟೇಟ್ಮೆಂಟ್ಸು. ಸೊ ಆನ್ಸರ್ ಇಸ್ ಬೋತ್ 1 and 2. ನೆಕ್ಸ್ಟು ಇಂಡಿಯಾಸ್ ಕಮಿಟ್ಮೆಂಟ್ ಟು ಮೇಂಟೈನಿಂಗ್ ಅ ಫ್ರೆಂಡ್ಲಿ ರಿಲೇಷನ್. ನೋಡಿ, ಫ್ರೆಂಡ್ಲಿ ರಿಲೇಷನ್ ಬಂದು ಕೀವರ್ಡ್ ನೋಡಿ. ನೆಕ್ಸ್ಟು ವಿತ್ ಇಟ್ಸ್ ನೈಬರಿಂಗ್ ಕಂಟ್ರೀಸ್ ಆ್ಯಂಡ್ ರಿಸಾಲ್ವಿಂಗ್ ಡಿಸ್ಪ್ಯೂಟ್, ಇದೊಂದು ಬಂತು. ಪೀಸ್ಫುಲಿ, ಅದು ನೋಡಿ ಇಲ್ಲೊಂದು ಬಂತು, ಪೀಸ್ಫುಲಿ ಅಲೈನ್ಸ್ ವಿತ್ ವಿಚ್ ಪ್ರಿನ್ಸಿಪಲ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನಿಮ್ಮ ಆನ್ಸರ್ ಈಸ್ DPSP ಆರ್ಟಿಕಲ್ 51 ನೋಡಿ, ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಬಗ್ಗೆ ಮಾತಾಡುತ್ತೆ. ಹೌದಾ? ಇರಿ ನೋಡ್ತೀನಿ. ಪ್ರಮೋಷನ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಹಾಗಾಗಿ ಆನ್ಸರ್ ಈಸ್ B. ಇದು ಕೂಡ ಈಸಿ ಬಂತು ನೋಡಿ. ಚಂಪಕಂ ದೊರೆರಾಜನ್ ಕೇಸು, ನಿಮಗೆ ಇದನ್ನು ಡೀಟೇಲಾಗಿ DPSP ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದು ಕೂಡ ವಿತ್ ಎಕ್ಸಾಂಪಲ್ಸು, ಕೇಸ್ಗಳನ್ನ ನೀಟಾಗಿ ಸ್ಟಡಿ ಮಾಡಿದ್ವಿ. ಕೇಸ್ ಸ್ಟಡಿಗಳನ್ನ ತಲೆ ಕೆಡ್ಸ್ಕೊಳ್ಳಾಗಿಲ್ಲ ಅನ್ಕೋತೀನಿ.
ನೆಕ್ಸ್ಟು ಚಂಬಕಂ ದೊರೈರಾಜನ್ ಕೇಸ್ 1951 ಏನಾಗಿತ್ತು? ದ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟೆಡ್ ದ ಸುಪ್ರಮಸಿ ಆಫ್ ದ ಫಂಡಮೆಂಟಲ್ ರೈಟ್ಸ್ ಓವರ್ ದ DPSP. ಹೌದಾ? ಹೌದು. ಅಲ್ಲೊಂದು ಹೇಳಿತ್ತು, ಅಕಸ್ಮಾತ್ ಫಂಡಮೆಂಟಲ್ ರೈಟ್ಸ್ ಮತ್ತು DPSP ಇಬ್ಬರೂ ಮುಖಾಮುಖಿ ಬಂತು ಅಂತಂದರೆ ಅಲ್ಲಿ ಗೆಲ್ಲೋದು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿತ್ತು. ನೆಕ್ಸ್ಟು ಗೋಲಕ್ನಾಥ್ ಕೇಸಲ್ಲಿ ಏನಂತು? ದ ಸುಪ್ರೀಂ ಕೋರ್ಟ್ ಅಪ್ಹೆಲ್ಡ್ ದಟ್ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ನಾಟ್ ಬಿ ಅಮೆಂಡೆಡ್ ಫಾರ್ ದ ಇಂಪ್ಲಿಮೆಂಟೇಷನ್ಸ್ ಆಫ್ DPSP. ಹೌದಾ? ಗೋಲಕ್ನಾಥ್ ಕೇಸಲ್ಲಿ ಅದೇ ಹೇಳ್ತಾ? ಹೌದು. ಸೊ ಗೋಲಕ್ನಾಥ್ ಕೇಸಲ್ಲಿ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಸ್ಯಾಕ್ರೆಡ್ ಅಂತ ಹೇಳಿದೆ. ಅಂದರೆ ಫಂಡಮೆಂಟಲ್ ರೈಟ್ಸ್ ಅಂದರೆ ದೇವ್ರ ಥರ, ಇಟ್ ಕ್ಯಾನ್ ನಾಟ್ ಬಿ ಚೇಂಜ್ಡ್. ಅಂದರೆ ಪಾರ್ಲಿಮೆಂಟ್ ಕ್ಯಾನ್ ನಾಟ್ ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್ ಟು ಇಂಪ್ಲಿಮೆಂಟ್ DPSP ಅಂತ ಹೇಳಿದೆ. ಆನ್ಸರ್ ಇಸ್ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟು ಮಿನರ್ವಾ ಮಿಲ್ಸ್ ಕೇಸಲ್ಲಿ ಏನಾಯಿತು ಅಂತಂದರೆ ಅಲ್ಲಿ ಹಾರ್ಮೋನಿ ಬ್ಯಾಲೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಮತ್ತು DPSP ಬಗ್ಗೆ ಮಾತಾಡಿತ್ತು. ಹಾಗಾಗಿ ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ನೋಡಿ. ಇಟ್ ಫೌಂಡೆಡ್ ಆನ್ ದ ಬೆಡ್ ರಾಕ್ ಆಫ್ ದ ಬ್ಯಾಲೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ಅಂತಿದೆ. ಸೊ ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆನ್ಸರ್ ಇಸ್ 1, 2, 3 ನೋಡಿ. ದೊರೈರಾಜನ್ ಇದು ಆನ್ಸರ್. ಸೊ ಕ್ವಶನ್ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ ರೀ. ನೋಡ್ಕೊಳ್ಳಿ ಕ್ವಶನ್, ಸ್ಟೇಟ್ಮೆಂಟ್ಗಳು ನೋಡ್ಕೊಳ್ಳಿ, ಓದಿರ್ತೀರ ಗುರು, ಏನಿಲ್ಲ ತಲೆ ಕೆಡ್ಸ್ಕೊಳ್ಬೇಡಿ. ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಟ್ ಆಫ್ ದ DPSP. ಓಕೆ, ಸೊ ಯಾವುದೋ ಒಂದು ಕೇಳಿದಾನೆ, ಒಂದಷ್ಟು ಲೈನ್ಸ್ಗಳು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾನೆ, ಯಾವ್ದು DPSP ಅಂತ ಹೇಳಬೇಕು ನೀವು. ಯೂನಿಫಾರ್ಮ್ ಸಿವಿಲ್ ಕೋಡು ಸರಿ, ಪ್ರಮೋಷನ್ಸ್ ಆಫ್ ಕಾಟೇಜ್ ಇಂಡಸ್ಟ್ರಿ ಸರಿ, ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಟೀರಿಯಲ್ ಇದು ಕೂಡ ಸರಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ನಿಮ್ಮ ಆರ್ಟಿಕಲ್ 44 ಹೇಳ್ತದೆ. ಪ್ರಮೋಷನ್ ಆಫ್ ಕಾಟೇಜ್ ಇಂಡಸ್ಟ್ರೀಸ್ ನಿಮ್ಮ 43 ಏನೋ ಹೇಳ್ತದೆ. ನೆಕ್ಸ್ಟು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಟೀರಿಯಲ್ ರಿಸೋರ್ಸಸ್ ನಿಮ್ಮ ಆರ್ಟಿಕಲ್ 39B. ಜ್ಞಾಪಕ ಮಾಡ್ಕೊಳ್ಳಿ. ಸೊ ಆನ್ಸರ್ ಈಸ್ 1, 2, 3 ಎಲ್ಲಿದೆ? C 14C ಅಲ್ವಾ? ಇಲ್ಲಿ ನೋಡ್ಬಿಡ್ತೀನಿ, ತಳ್ತಾ ಇದ್ದೀನಿ ಸುಮ್ಮನೆ, ನನಗೂ ಕೂಡ ಗೊತ್ತಿಲ್ಲ ಸುಮ್ಮನೆ, ಆಯಿತಾ. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಆರ್ಟಿಕಲ್ 16. ನೆಕ್ಸ್ಟ್ ಕ್ವಶನ್ ನೋಡಿ, ಆರ್ಟಿಕಲ್ 16 ಬಗ್ಗೆ ಕೇಳಿದಾನೆ. ಈಗ ಆರ್ಟಿಕಲ್ 16 ಏನು? ಎಂಪ್ಲಾಯ್ಮೆಂಟ್ ಬಗ್ಗೆ ಏನೋ ಮಾತಾಡುತ್ತೆ ಅಲ್ವಾ? ಓಕೆ. ನೆಕ್ಸ್ಟ್, ದ ಸ್ಟೇಟ್ ಕ್ಯಾನ್ ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎ ಸಿಟಿಸನ್ ಆನ್ ದ ಗ್ರೌಂಡ್ಸ್ ಆಫ್ ಓನ್ಲಿ ರಿಲಿಜನ್, ರೇಸ್, ಕಾಸ್ಟ್, ಏನೋ ಕೆಟ್ಟಿದ್ದಾನೆ ಅಲ್ಲಿ ಹೇಳಿದ್ರೆ ನಮಗೆ ಕಾಪಿರೈಟ್ ಬೀಳುತ್ತೆ. ಡಿಸೆಂಟ್, ಪ್ಲೇಸ್ ಆಫ್ ಬರ್ತ್ ಆರ್ ರೆಸಿಡೆಂಟ್. ಓಕೆ. ನೆಕ್ಸ್ಟ್, ದ ಪ್ರೆಸಿಡೆಂಟ್ ಕ್ಯಾನ್ ಪ್ರಿಸ್ಕ್ರೈಬ್ ದ ರೆಸಿಡೆನ್ಸ್ ಆಸ್ ಅ ಗ್ರೌಂಡ್ ಫಾರ್ ಸರ್ಟನ್ ಎಂಪ್ಲಾಯ್ಮೆಂಟ್ ಇನ್ ದ ಸ್ಟೇಟ್. ನೀವು ಆರ್ಟಿಕಲ್ 16 ಓದ್ಬೇಕಾದ್ರೆ ಪಾರ್ಲಿಮೆಂಟು ಬಂದಿರುತ್ತೆ. ಅಂದರೆ ಅಲ್ಲಿ 16 ಕ್ಲಾಸ್ 3 ಏನೋ ಇದೆ. 16 ಕ್ಲಾಸ್ 3, 16 ಕ್ಲಾಸ್ 4 ಅಲ್ಲಿ ನಿಮಗೆ ಅಂದರೆ 16 ಕ್ಲಾಸ್ 3 ನಿಮಗೆ ಏನದು ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಪ್ರಿಸ್ಕ್ರೈಬ್ ಅಂತಿದೆ. ಹಿಂಗೆ ಇದೆ, ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಪ್ರಿಸ್ಕ್ರೈಬ್ ದ ರೆಸಿಡೆನ್ಸ್ ಆಸ್ ಅ ಗ್ರೌಂಡ್ ಫಾರ್ ಸರ್ಟನ್ ಎಂಪ್ಲಾಯ್ಮೆಂಟ್ ಇನ್ ದ ಸ್ಟೇಟ್ ಅಂತಿದೆ. ನೆಕ್ಸ್ಟು 16 ಕ್ಲಾಸ್ 4 ನಿಮಗೆ ಸ್ಟೇಟು ರಿಸರ್ವೇಷನ್ ಕೊಡಬೇಕು ಅಂದ್ಕೊಂಡು ಏನೋ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಎಲ್ಲೂ ಕೂಡ ನಿಮ್ಮ ಆರ್ಟಿಕಲ್ 16ನಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕಾಣೋದಿಲ್ಲ, ಸರಿನಾ? ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಿದೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರಬಾರ್ದಾಗಿತ್ತು ಇಲ್ಲಿ. ಸೊ ಇದು ಕರೆಕ್ಟಾಗಿದೆ, ಆಯಿತಾ. ಸೊ ನೆಕ್ಸ್ಟು 1 ನೆಕ್ಸ್ಟ್ ಕ್ವಶನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ರೈಟ್ ಟು ಲೀಗಲ್ ಏಡ್. ರೈಟ್ ಟು ಲೀಗಲ್ ಏಡ್. ಓಕೆ. ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಸಪೋರ್ಟೆಡ್ ಬೈ ದ ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್. ಹೌದಾ? ಹೌದು. ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ರೈಟ್ ಅಂಡರ್ ದ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ 1987. ಹೌದು. ನಾಲ್ಸಾ ಜ್ಞಾಪಕ ಮಾಡ್ಕೊಳ್ಳಿ, ಲೋಕ ಅದಾಲತ್ ಮಾಡ್ಬೇಕಾರೆ ನಾಲ್ಸಾ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟೀಸ್. ನೆಕ್ಸ್ಟು, ಇಟ್ ಈಸ್ ದ ಸ್ಟೇಟ್ ಡ್ಯೂಟಿ ಅಂಡರ್ ದ DPSP. ಇಟ್ ಈಸ್ ಅ ಸ್ಟೇಟ್ ಡ್ಯೂಟಿ ಅಂತೆ. ಹೌದಾ? ಒಂದು ನಿಮಿಷದ ಆನ್ಸರ್ ಡಿ. ಓಕೆ, 3 ಕೂಡ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ರೈಟ್ ಟು ಲೀಗಲ್ ಏಡ್ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಅರ್ಥ ಆಗಲಿಲ್ಲ ಅಂತಂದರೆ ಸ್ವಲ್ಪ ರಿವಿಷನ್ ಮಾಡಬೇಕಷ್ಟೆ. ಇದು ಬೇಡ, ಸೋಷಿಯಲಿ ಮತ್ತು ಎಜುಕೇಷನ್ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ವಲ್ಪ ಆಮೇಲೆ ನೋಡೋಣ, ಸರಿನಾ? ನೆಕ್ಸ್ಟು, ಎ ಲಾ ಎನೆಕ್ಟೆಡ್ ಬೈ ದ ಪಾರ್ಲಿಮೆಂಟ್ to prevent the concentration of the wealth cannot be challenged in the court for the violation of Article 14 and Article 19 of the Constitution. ಹೌದಾ? ಎಸ್, ಇಟ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಕ್ಯಾನ್ ನಾಟ್ ಬಿ ಚಾಲೆಂಜ್ಡ್. ಯಾಕೆ? ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನೋಡಿ. ಇದೇನು ಕೊಟ್ಟಿದ್ದಾನೆ ಅಂದರೆ, ಪಾರ್ಲಿಮೆಂಟ್ ಎ ಲಾ ಎನೆಕ್ಟೆಡ್ ಬೈ ದ ಪಾರ್ಲಿಮೆಂಟ್ ಟು ಪ್ರಿವೆಂಟ್ ದ ಕಾನ್ಸಂಟ್ರೇಷನ್ ಆಫ್ ದ ವೆಲ್ತ್. ಸೊ ಟು ಪ್ರಿವೆಂಟ್ ದ ಕಾನ್ಸಂಟ್ರೇಷನ್ ಆಫ್ ದ ವೆಲ್ತ್ ಅಂತ ನೀವು ಎಲ್ಲಿ ನೋಡಿರ್ತೀರ? DPSPಲಿ, ಆಯಿತಾ? ಸೊ DPSPಲಿ ಎಲ್ಲಿ? ನಿಮ್ಮ ಆರ್ಟಿಕಲ್ 39C ಯಾವುದೇ ಕಾರಣಕ್ಕೂ
ವೆಲ್ತ್ನ ಕಾನ್ಸಂಟ್ರೇಟ್ ಮಾಡಬಾರ್ದು ಅಂತಿದೆ, ಆಯಿತಾ. ಸೊ ನಿಮ್ಮ TPSP ಜಸ್ಟಿಸಬಲ್ಲ ನಾನ್ ಜಸ್ಟಿಸಬಲ್ ಅದನ್ನು ಹೇಳಿ. ಸೊ ಇಟ್ ಈಸ್ ನಾನ್ ಜಸ್ಟಿಸಬಲ್, ಹೌದಲ್ವಾ? ಅದೆಲ್ಲಿ ಕೊಟ್ಟು ನೋಡಿ, DPSP ಇಂಡೈರೆಕ್ಟಾಗಿ ಹೇಳ್ತಾರೆ ಇಲ್ಲಿಂದ ನೋಡಿ, DPSP ಕ್ಯಾನ್ ನಾಟ್ ಬಿ ಚಾಲೆಂಜ್ ಇನ್ ದ ಕೋರ್ಟ್ ಅಂತಿದೆ, ಹೌದಾ? ಹೌದು. ನೆಕ್ಸ್ಟು, ಎನಿ ಲಾ ದಟ್ ಸೀಕ್ಸ್ ಟು ಇಂಪ್ಲಿಮೆಂಟ್ ದ ಡಿರೆಕ್ಟಿವ್ಸ್ ಸ್ಪೆಸಿಫೈಡ್ ಇನ್ ಆರ್ಟಿಕಲ್ 39C ಕ್ಯಾನ್ ನಾಟ್ ಬಿ ಡಿಕ್ಲೇರ್ಡ್ ವಾಯ್ಡ್ ಆನ್ ದ ಗ್ರೌಂಡ್ ಆಫ್ ಕಾಂಟ್ರಾವೆನ್ಷನ್ ಆಫ್ ಆರ್ಟಿಕಲ್ 14 ಆ್ಯಂಡ್ ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್. ಇನ್ನೊಂದ್ಸತಿ ಓದ್ತೀನಿ ನೋಡಿ. ಎನಿ ಲಾ ದಟ್ ಸೀಕ್ಸ್ ಟು ಇಂಪ್ಲಿಮೆಂಟ್ ದ ಡಿರೆಕ್ಟಿವ್ ಸ್ಪೆಸಿಫೈಡ್ ಇನ್ ಆರ್ಟಿಕಲ್ 39C ಕ್ಯಾನ್ ನಾಟ್ ಬಿ ಡಿಕ್ಲೇರ್ಡ್ ವಾಯ್ಡ್ ಆನ್ ದ ಗ್ರೌಂಡ್ಸ್ ಆಫ್ ಕಾಂಟ್ರಾವೆನ್ಷನ್ ಆಫ್ ಆರ್ಟಿಕಲ್ 14 ಆ್ಯಂಡ್ ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇದು ಎಲ್ಲಿ ಬರುತ್ತೆ ಅಂತ ಜ್ಞಾಪಕ ಇದೆಯಾ ನಿಮಗೆ ಸ್ಟೇಟ್ಮೆಂಟ್ಸು? ಈ ಸ್ಟೇಟ್ಮೆಂಟು ಒಂದು 3-4 ಸತಿ ಹೋದರೆ ನಿಮಗೆ ಬಂದ್ಬಿಡುತ್ತೆ, ನಿಮಗೆ ಎಲ್ಲೋ ಓದಿದೆ ಅಂತ. ಜ್ಞಾಪಕ ಮಾಡಿಸ್ಲಾ ನಾನು ಎಲ್ಲಿ ಅಂತ? ಸೊ ಓಕೆ, ಇಲ್ಲಿ ಯಾವುದು ಕೇಸ್ ಅನ್ನೋದು ಬರೋದು ಕೇಸ ಇಲ್ಲ, ಮಿನರ್ವಾ ಮಿಲ್ಸ್ ಕೇಸು ಅಲ್ಲೇ. ಓಕೆ ಹಾಂ, ಮಿನರ್ವಾ ಮಿಲ್ಸ್ ಕೇಸ್ ಜ್ಞಾಪಕ ಇದೆಯಾ ನಿಮಗೆ? ಮಿನರ್ವಾ ಮಿಲ್ಸ್ ಕೇಸು ಜ್ಞಾಪಕ ಇದೆಯಪ್ಪ. ಸೊ ಅಲ್ಲಿ ಎನಿ ಲಾ ಸೀಕ್ಸ್ ಟು ಇಂಪ್ಲಿಮೆಂಟ್ ದ ಡಿರೆಕ್ಟಿವ್ಸ್ ಸ್ಪೆಸಿಫೈಡ್ ಇನ್ ಆರ್ಟಿಕಲ್ 39C ಕ್ಯಾನ್ ನಾಟ್ ಬಿ ಡಿಕ್ಲೇರ್ಡ್ ವಾಯ್ಡ್ ಆನ್ ದ ಗ್ರೌಂಡ್ಸ್ ಆಫ್ ಕಾಂಟ್ರಾವೆನ್ಷನ್ ಆಫ್ ಆರ್ಟಿಕಲ್ 14 ಆ್ಯಂಡ್ ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಎಲ್ಲಿ ಕೇಳಿರ್ತೀರ ಅಂತ ಹೇಳಿದ್ನಲ್ಲ, ಮಿನರ್ವಾ ಮಿಲ್ಸ್ ಕೇಸು. ಮಿನರ್ವಾ ಮಿಲ್ಸ್ ಕೇಸಲ್ಲಿ ಇಲ್ಲಿ ಕ್ಯಾನ್ ನಾಟ್ ಅಲ್ಲ, ಕ್ಯಾನ್ ಬಿ ಡಿಕ್ಲೇರ್. ಅಂದರೆ ಅಕಸ್ಮಾತು ಯಾವುದೋ ಒಂದು ಲಾ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಸೊ ನಿಮ್ಮ ಆರ್ಟಿಕಲ್ 39C ಅಂದರೆ DPSPಗೆ ಏನಾದ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ಅಂದರೆ ಏನು ಹೇಳುತ್ತೆ ಅಂತಂದರೆ, DPSPನ ಏನಾದ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿ ನೀವು ಏನಾದ್ರು ಒಂದು ಫಂಡಮೆಂಟಲ್ ರೈಟ್ನ ವೈಲೇಟ್ ಮಾಡಿದ್ರೆ, ಅಂದರೆ ಆರ್ಟಿಕಲ್ 14 ಅಥವಾ ಆರ್ಟಿಕಲ್ 19 ಏನಾದ್ರು ವೈಲೇಟ್ ಮಾಡ್ತು ಅಂತಂದರೆ ಆ ಒಂದು ಲಾ ಏನಾಗಿರುತ್ತೆ, ವಾಯ್ಡ್ ಆಗಿರುತ್ತೆ. ಬಟ್ ಇಲ್ಲಿ ಕ್ಯಾನ್ ನಾಟ್ ಬಿ ಡಿಕ್ಲೇರ್ಡ್ ವಾಯ್ಡ್ ಅಂತ ಇದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ತಪ್ಪು ಅಂತ ನನಗೆ ಯಾಕೋ ಅನಿಸುತ್ತಾ ಇದೆ, ಆಯಿತಾ? ಇದು ತಪ್ಪು ಅಂತ ಅನ್ಕೋತೀನಿ. ಆನ್ಸರ್ ಈಸ್ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತಲೇ. ಕ್ಯಾನ್ ನಾಟ್ ಬಿ ಡಿಕ್ಲೇರ್ಡ್ ವಾಯ್ಡ್ ಆಗಿದೆ, ಗೊತ್ತಾಗ್ತಾ ಇಲ್ವಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ. ಇದು ಆನ್ಸರು ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಅಂತೆ, ಎರಡು ಕರೆಕ್ಟಾಗಿದೆ ಅಂತೆ. ಮತ್ತು ಇದಕ್ಕೆ ಎಕ್ಸ್ಪ್ಲೇನ್ ಮಾಡುತ್ತಂತೆ, ಕರೆಕ್ಟಾಗಿದೆ. ಓಕೆ, ಬಟ್ ಇಲ್ಲಿ ನನಗೆ ಅರ್ಥ ಆಗ್ತಾ ಇಲ್ವಲ್ಲ ಇದು. ಓಕೆ, ಇದು ಮಾತ್ರ ಮಿನರ್ವಾ ಮಿಲ್ಸ್ ಕೇಸೇ, ಸರಿನಾ? ಅದು ಮಾತ್ರ ಪಕ್ಕ. ಬಟ್ ನನಗೆ ಇಲ್ಲಿ ಕಾಂಟ್ರಾವೆನ್ಷನ್ ಆಫ್ ಆರ್ಟಿಕಲ್ 14 ಆ್ಯಂಡ್ ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಿದೆ. ಒಂದು ನಿಮಿಷ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ನೋಡ್ರಪ್ಪ, ಇದು ಒಟ್ಟು ಕರೆಕ್ಟಾಗಿದೆಯಂತೆ, ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಇದನ್ನು ನಾನು ಚೆಕ್ ಮಾಡ್ಬಿಟ್ಟು ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಬಿಡಿ. ಸೊ ನಿಮಗೆ ಆನ್ಸರ್ ಗೊತ್ತಿರೋದು ಇದು ಕರೆಕ್ಟ್ ಅಂತ, ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಗ್ತದೆ. ಸೊ ಇಲ್ಲಿ ಇದು ಒಟ್ಟಿನಲ್ಲಿ ಮಿನರ್ವಾ ಮಿಲ್ಸ್ ಕೇಸೇ, ಸರಿನಾ? ಮಿನರ್ವಾ ಮಿಲ್ಸ್ ಕೇಸಲ್ಲೇ ಬಂದಿದ್ದು. ಬಟ್ ನನಗೆ ಅಲ್ಲಿ ಒಂದಷ್ಟು ಕನ್ಫ್ಯೂಷನ್ ಆಗ್ತಿದೆ. ಕ್ಯಾನ್ ನಾಟ್ ಬಿ ಡಿಕ್ಲೇರ್ಡ್ ವಾಯ್ಡ್ ಆನ್ ದ ಗ್ರೌಂಡ್ಸ್ ಆಫ್ ಕಾಂಟ್ರಾಕ್ಟ್ ಬಿಡಿ. ಓಕೆ, ದ ಆನ್ಸರ್ ಇಸ್ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ಕರೆಕ್ಟ್ ಅಂತೆ. ಸ್ವಲ್ಪ ಕನ್ಫ್ಯೂಷನ್ ಇದೆ, ಹೇಳ್ತೀನಿ. ಸೊ ಒಟ್ಟಿನಲ್ಲಿ ಆನ್ಸರ್ ಈಸ್ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ಕರೆಕ್ಟ್ ಆ್ಯಂಡ್ 2 ಎಕ್ಸ್ಪ್ಲೈನ್ಸ್ ಸ್ಟೇಟ್ಮೆಂಟ್ 1. ನೆಕ್ಸ್ಟ್ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಆರ್ಟಿಕಲ್ 25 ಆಫ್ ದ ಕಾನ್ಸ್ಟಿಟ್ಯೂಷನ್? ಈಗ ಆರ್ಟಿಕಲ್ 25 ಏನು ಹೇಳ್ತದೆ? ಫ್ರೀಡಮ್ ಅಂದರೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಬಗ್ಗೆ ಹೇಳುತ್ತೆ. ಫ್ರೀಡಮ್ ಆಫ್ ಕನ್ಸೈಸ್ ಆ್ಯಂಡ್ ಫ್ರೀ ಪ್ರೊಫೆಷನ್ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಷನ್ ಆಫ್ ರಿಲಿಜನ್ ಅಂದರೆ ಯಾವುದಾದ್ರೂ ನೀವು ಒಂದು ಧರ್ಮವನ್ನು ಇಟ್ಕೊಂಡು ನೀವು ಪಾಲನೆ ಮಾಡಬಹುದು ಅಂದ್ಕೊಂಡೇನೋ ಇದೆ ಅಂತ ತಿಳ್ಕೊಳ್ಳಿ. ಸೊ ಈಗ ಆರ್ಟಿಕಲ್ 25 ಅವಲ್ಲೇ ಈಗ ನಿಮಗೆ ಎಕ್ಸ್ಟ್ರಾ ಒಂದಷ್ಟು ನೋಟ್ಸು. ಈಗ ಆನ್ಸರು ನಿಮಗೆ ಲಕ್ಷ್ಮೀಕಾಂತಲ್ಲಿ ಇಲ್ಲ, ಆಯಿತಾ? ಕ್ವಶನ್ ನಂಬರ್ 19ಗೆ ಆನ್ಸರ್ ನಿಮಗೆ 1 ಆ್ಯಂಡ್ 2 ಇದೆ. ಈಗ ನಿಮ್ಗೆ ತೋರಿಸ್ತೀನಿ ರೀ ಇದನ್ನು. ದಯವಿಟ್ಟು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆರ್ಟಿಕಲ್ 25 ಬಗ್ಗೆ. ಆರ್ಟಿಕಲ್ 25 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎನ್ಶೋರ್ ದ ಫ್ರೀಡಮ್ ಆಫ್ ಕನ್ಸೈಸ್ ಆ್ಯಂಡ್ ಫ್ರೀ ಪ್ರೊಫೆಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಷನ್ ಆಫ್ ಅ ರಿಲಿಜನ್ ಬೈ ಆಲ್ ದ ಪರ್ಸನ್. ಸೊ ಈಗ ಇಲ್ಲಿರೋ ಸ್ಟೇಟ್ಮೆಂಟ್ಗಳನ್ನ ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದನ್ನು ಫ್ರೀಯಾಗಿದ್ದಾಗ ಕೂತ್ಕೊಂಡು ನೋಡಿ ಏನು ಅಂತ. ಆರ್ಟಿಕಲ್ 25 ಬಗ್ಗೆ ಕೊಟ್ಟಿದ್ದಾನೆ, ಸರಿನಾ? ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ರೈಟ್ಸ್ ಆರ್ ಅವೈಲಬಲ್ ಅಂಡರ್ ದ ಫಂಡಮೆಂಟಲ್ ರೈಟ್ಸ್? ಫಂಡಮೆಂಟಲ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂಡರ್ ದ ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ನೆಕ್ಸ್ಟು ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸೆಮಿನೇಷನ್ ಆಫ್ ಒನ್ಸ್ ರಿಲಿಜಿಯಸ್ ಬಿಲೀಫ್ ಟು ಅದರ್. ಓಕೆ, ಅಂದರೆ ನನ್ನ ಧರ್ಮವನ್ನು ಪಾಲನೆ ಮಾಡುವಂತೆ ಯಾರಿಗಾರು ನಾವು ಹೋಗಿ ಹೇಳ್ಬೋದು. ನೆಕ್ಸ್ಟ್ 2ನೇ ಸ್ಟೇಟ್ಮೆಂಟ್ ಬಿಡಿ. 3ನೇ ಸ್ಟೇಟ್ಮೆಂಟ್ ನೋಡಿ, ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಓನ್ಲಿ ಫೌಂಡೆಡ್ ಬೈ ಸ್ಟೇಟ್ ಅಂದೆ. ಏನು ಅಂತಂದರೆ
ಸ್ಟೇಟಿಂದ ಫಂಡ್ ಆಗಿರುವಂತಹ ಒಂದಷ್ಟು ಇನ್ಸ್ಟಿಟ್ಯೂಷನ್ಗಳಲ್ಲಿ ಈ ಒಂದು ರಿಲೀಜಿಯಸ್ ಇನ್ಸ್ಟ್ರಕ್ಷನ್ಗಳನ್ನ ಕೊಡಬಹುದಾ? ಇಲ್ಲ, ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಸೊ 3 ತಪ್ಪು ಅಂತಂದರೆ ಆನ್ಸರ್ ಇಸ್ 1 and 2. ಸೊ ಇಲ್ಲಿ ಒಂದು ಅಕ್ವೈರ್ ಮೂವಬಲ್ ಮತ್ತು ಇಮ್ಮೂವಬಲ್ ಪ್ರಾಪರ್ಟಿ, ಅದು ಕೂಡ ನಿಮ್ಮ ರೈಟ್ ಟು ರಿಲಿಜನ್ ಅಂದರೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಸಿಗುತ್ತೆ ನಿಮಗೆ. ಸೊ ಆನ್ಸರ್ ಇಸ್ 1 and 2. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಲೋಸ್ ದ ಸ್ಟೇಟ್ ಟು ಇಂಪೋಸ್ ದ ಕಂಪಲ್ಸರಿ ಸರ್ವಿಸಸ್ ಫಾರ್ ದ ಪಬ್ಲಿಕ್ ಪರ್ಪಸಸ್? ಇದು ಆರ್ಟಿಕಲ್ 23. ನಿಮ್ಮ ಆರ್ಟಿಕಲ್ 24 ಚೈಲ್ಡ್ ಲೇಬರ್ ಅಂದರೆ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ಬಗ್ಗೆ ಮಾತಾಡುತ್ತೆ, ಆಯಿತಾ. ಸೊ ಆರ್ಟಿಕಲ್ 17 ನಿಮ್ಮ ಅನ್ಟಚಬಿಲಿಟಿ ಬಗ್ಗೆ ಮಾತಾಡುತ್ತೆ. ಆರ್ಟಿಕಲ್ 16 ಎಂಪ್ಲಾಯ್ಮೆಂಟು ಅದು ಇದು ಅಂತೆಲ್ಲ ಮಾತಾಡುತ್ತೆ. ಇನ್ನು ಮಿಕ್ಕಿದ ಆರ್ಟಿಕಲ್ 23. ಸೊ ನೋಡಿ ಆರ್ಟಿಕಲ್ 23 ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ ರಿಟ್ ಆಫ್ ಪ್ರೊಹಿಬಿಷನ್ ಕ್ಯಾನ್ ಬಿ ಇಶ್ಯೂಡ್ ಓನ್ಲಿ ಅಗೇನ್ಸ್ಟ್ ಜುಡಿಷಿಯಲ್ ಆ್ಯಂಡ್ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ. ಹೌದಲ್ವಾ? ಹೌದು. ಹೈಯರ್ ಅಂದರೆ ಹೈಯರ್ ಕೋರ್ಟಿಂದ ಲೋವರ್ ಕೋರ್ಟ್ಗೆ ಏನೋ ಕೊಡ್ತಾರಲ್ಲ ಅದೇ. ನೆಕ್ಸ್ಟು ಸರ್ಶ್ಯೂರಿ ಕೂಡ ಅಷ್ಟೇ, ಅದು ಕೂಡ ಸೇಮು. ಸೊ ಇಶ್ಯೂಡ್ ಅಗೇನ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಅಂತ. ಹೌದಾ? ಎಷ್ಟು ಸರಿ ಇದು ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಅಂತ ಅನ್ನೋದು? ಸೊ ಇದು ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಅಂತ ಬರೋದಿಲ್ಲ ಅನ್ಕೋತೀನಿ. ಇದು ಕೂಡ ನಿಮ್ಮ ಏನದು ಇಟ್ ಕ್ಯಾನ್ ಬಿ ಇಶ್ಯೂಡ್, ಇಟ್ ಕ್ಯಾನ್ ನಾಟ್ ಬಿ ಇಶ್ಯೂಡ್ ಅಂತಿದೆ. ಇಟ್ ಕ್ಯಾನ್ ಬಿ ಇಶ್ಯೂಡ್ ಗುರು, ಇದು ಇಟ್ ಕ್ಯಾನ್ ಬಿ. ಸರಿನಾ? ಇದು ಕನ್ಫ್ಯೂಷನ್ ಇದೆ. ಒಟ್ಟಿನಲ್ಲಿ ಇದು ಕರೆಕ್ಟ್ ಇದೆ. ದ ರಿಟ್ ಆಫ್ ಸರ್ಶ್ಯೂರರಿ ಕ್ಯಾನ್ ಬಿ ಇಶ್ಯೂಡ್ ಅಗೇನ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ, ಇದು ಕೂಡ ಕರೆಕ್ಟ್ ಇದೆ. ಸಾರಿ, ಕ್ಯಾನ್ ಅಂತಂತಿದ್ರೆ ಕರೆಕ್ಟ್ ಆಗೋದು, ಬಟ್ ಕೆನಾಟ್ ಅಂತಿದೆ ಅಲ್ವಾ. ಸೊ ಹಾಗಾಗಿ ಇದು ಕೂಡ ತಪ್ಪಿದೆ. ಆನ್ಸರ್ ಇಸ್ 1 ಓನ್ಲಿ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದ ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದೇ ಆರ್ ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಸ್ಟೇಟ್ ಆ್ಯಕ್ಷನ್ ಆಸ್ ವೆಲ್ ಆಸ್ ಪ್ರೈವೇಟ್ ಇಂಡಿವಿಜುವಲ್ಸ್. ಹೌದಾ? ಹೌದು. ದೇ ಆರ್ ಅವೈಲಬಲ್ ಟು ಲೀಗಲ್ ಪರ್ಸನ್ಸ್ ಲೈಕ್ ಕಂಪನೀಸ್ ಆ್ಯಂಡ್ ಕಾರ್ಪೊರೇಷನ್. ನೆಕ್ಸ್ಟ್, ದ ರೈಟ್ ಟು ಫ್ರೀಡಮ್ ಆಫ್ ಮೂವ್ಮೆಂಟ್ ಕ್ಯಾನ್ ಬಿ ರೆಸ್ಟ್ರಿಕ್ಟೆಡ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಇಂಟ್ರೆಸ್ಟ್ ಆಫ್ ದ ಸ್ಕೆಡ್ಯೂಲ್ಡ್ ಟ್ರೈಬ್. ಇದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟು, ದೇ ಆರ್ ಅವೈಲಬಲ್ ಟು ದ ಲೀಗಲ್ ಪರ್ಸನ್ ಲೈಕ್ ಕಂಪನೀಸ್ ಆ್ಯಂಡ್ ಕಾರ್ಪೊರೇಷನ್ಸ್. ಇಲ್ಲ, ಆಯಿತಾ. ಸೊ ಇದು ನಿಮ್ಮ ಕಂಪನಿ ಮತ್ತು ಕಾರ್ಪೊರೇಷನ್ಗೆ ಸಿಗೋದಿಲ್ಲ. ಯಾಕೆ ಅಂತಂದರೆ ಲೀಗಲ್ ಪರ್ಸನ್ ಲೈಕ್ ಪರ್ಸನ್ ಡಿಡ್ ನಾಟ್ ಸೇಮ್ ಲೆವೆಲ್ ಪ್ರೊಟೆಕ್ಷನ್. ಸೊ ಬಿಡಿ, ಇವ್ರಿಗೆ ಸಿಗೋದಿಲ್ಲ. ಆರ್ಟಿಕಲ್ 19 ಓದಿ ನಿಮಗೆ ಗೊತ್ತಾಗುತ್ತೆ. ಸೊ ಆನ್ಸರ್ ಇಸ್ 1 and 3. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಪವರ್ಸ್ ಆರ್ ಎಕ್ಸ್ಕ್ಲೂಸಿವ್ ಟು ಪಾರ್ಲಿಮೆಂಟ್ ಆ್ಯಂಡ್ ನಾಟ್ ಅವೈಲಬಲ್ ಟು ದ ಸ್ಟೇಟ್ ಲೆಜಿಸ್ಲೇಚರ್? ನೋಡಿ, ಕೆಲವೊಂದು ಪವರು ಬರೀ ಪಾರ್ಲಿಮೆಂಟ್ಗೆ ಇದೆಯಂತೆ, ಅಂದರೆ ಆ ಥರ ಒಂದಷ್ಟು ಟೈಪ್ ಆಫ್ ಪವರು ನಿಮ್ಮ ಸ್ಟೇಟ್ ಲೆಜಿಸ್ಲೇಚರ್ಗಳಲ್ಲಿ ಇರಲ್ವಂತೆ. ಸೊ ದೋಸ್ ಆರ್ ಕಾಲ್ಡ್ ಎಕ್ಸ್ಕ್ಲೂಸಿವ್. ಸೊ ವಿಚ್ ಆರ್ ದ ಪವರ್ಸ್ ಆರ್ ಎಕ್ಸ್ಕ್ಲೂಸಿವ್ ಟು ಪಾರ್ಲಿಮೆಂಟ್ ಆ್ಯಂಡ್ ನಾಟ್ ಟು ಸ್ಟೇಟ್ ಲೆಜಿಸ್ಲೇಚರ್? ಯಾವುದು ಅಂತ ಹೇಳಬೇಕು ನೀವೀಗ. 24ನೇದು ಆಪ್ಷನ್ ಡಿ, 1, 2, 3 ಇಸ್ ಕರೆಕ್ಟ್. ಓದ್ಕೊಳ್ಳಿ ಸ್ಟೇಟ್ಮೆಂಟು. 1, 2, 3 ಇಸ್ ಕರೆಕ್ಟ್. ಎಂಪವರಿಂಗ್ ಕೋರ್ಟ್ಸ್ ಅದರ್ ದ್ಯಾನ್ ದ ಸುಪ್ರೀಂ ಕೋರ್ಟ್ and the High Court to issue direction. Next, to indemnifying any government servants for any act done during the operation of martial law, restricting the applications of fundamental rights to members of armed force. Next, to 25ನೇದು, consider the following statements. The fundamental duties were added to the constitution. Fundamental duties LM Singhvi ಕಮಿಟಿಯಿಂದ ಆ್ಯಡ್ ಮಾಡಿದ್ರಾ? ಇಲ್ಲ. ಸೊ ನೆಕ್ಸ್ಟು 42ನೇ ತಿದ್ದುಪಡಿಯಿಂದ ಆ್ಯಡ್ ಮಾಡಿದ್ರಲ್ವ? ಹೌದು. ಫಂಡಮೆಂಟಲ್ ರೈಟ್ಸ್ ಅಲ್ಲ, ಇದು ಫಂಡಮೆಂಟಲ್ ಡ್ಯೂಟೀಸ್ ಗೊತ್ತಿರಲಿ. LM Singhvi ಕಮಿಟಿ ಬರಲ್ಲ, ಅಲ್ಲಿ ಸ್ವರಣ್ ಸಿಂಗ್ ಕಮಿಟಿ ಅಂತೇನೋ ಬರುತ್ತೆ ಅಲ್ವಾ 25ನೇದು. ಸರ್ದಾರ್ ಸ್ವರಣ್ ಸಿಂಗ್ ಕಮಿಟಿ. ಸೊ ಹಾಗೆ ಈ ಸ್ಟೇಟ್ಮೆಂಟ್ 1 ತಪ್ಪಿದೆ. ಸ್ಟೇಟ್ಮೆಂಟ್ 2 ಅಂತೂ ಕರೆಕ್ಟಾಗಿದೆ, ಪಕ್ಕ ಕರೆಕ್ಟಾಗಿದೆ. ಸೊ ನೆಕ್ಸ್ಟು, ಡ್ಯೂರಿಂಗ್ ದ ಪ್ರೆಸಿಡೆನ್ಶಿಪ್ ಆಫ್ ವಿ ಗಿರಿ ಅಂತಿದೆ. ಸೊ ಅವರಲ್ಲ, ಡ್ಯೂರಿಂಗ್ ದ ಪ್ರೆಸಿಡೆನ್ಶಿಪ್ ಆಫ್ ಫಕ್ರುದ್ದೀನ್ ಅಲಿ ಅಹಮದ್. ಹಾಗಾಗಿ ಇದು ಕೂಡ ತಪ್ಪಿದೆ. ಆನ್ಸರ್ ಇಸ್ 2 ಓನ್ಲಿ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ಅಮೆಂಡೆಡ್ ಬೈ 86 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2002. ಸೊ ಇಲ್ಲಿ ನಿಮ್ಮ ಪಾರ್ಟ್ 4, ಪಾರ್ಟ್ 3ನ ಇದು ಮಾಡಿದ್ರು. ಪಾರ್ಟ್ 4 ನಿಮ್ಮ ಆರ್ಟಿಕಲ್ 45ನ ಅಮೆಂಡ್ಮೆಂಟ್ ಮಾಡಿ 21A ಇದು ಕೂಡ ಅಮೆಂಡ್ ಆಯಿತು. ನೆಕ್ಸ್ಟು ಪಾರ್ಟ್ 4Aಲ್ಲೂ ಕೂಡ ಇದೆಯಂತೆ, ಅದೇ ನನಗೆ ಆಶ್ಚರ್ಯ ಆಗಿತ್ತು. ಪಾರ್ಟ್ 4ಅಲ್ಲೂ ಕೂಡ ಇದೆಯಂತೆ. ಸೊ ಹಾಗಾಗಿ ಆನ್ಸರ್ ಈಸ್ 1, 2, 3 86ನೇ ತಿದ್ದುಪಡಿ, ಆಯಿತಾ. ನೆಕ್ಸ್ಟು, ದ ಡಾಕ್ಟರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ವಾಸ್ ಲೈಡ್ ಡೌನ್ ಫಾರ್ ದ ಫಸ್ಟ್ ಟೈಮ್ ಇನ್ ಕೇಸ್ ಆನ್ ದ ಭಾರತಿ ಕೇಸು. ಇದು ಕೂಡ ಈಸಿ. ನೆಕ್ಸ್ಟು,
ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ ಪ್ರೊಟೆಕ್ಷನ್ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್. ನೋಡಿ, ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತಂದರೆ ಏನು? ತನ್ನ ವಿರುದ್ಧವಾಗಿ ತಾನೇ ಸಾಕ್ಷಿಗಳನ್ನ ಹೇಳ್ಕೊಳ್ಳೋದು, ಆಯಿತಾ? ಸೊ ಅದ್ರ ಬಗ್ಗೆ. ಸೊ ಇದು ಎಲ್ಲಿ ಸಿಗುತ್ತೆ ಅಂತಂದರೆ ಪ್ರೊಟೆಕ್ಷನ್ ಫಾರ್ ಕನ್ವೆಕ್ಷನ್ ಆಫ್ ಏನದು ಇದು ಯಾವುದು ಗೊತ್ತಾದ ಆರ್ಟಿಕಲು? ಒಂದು ನಿಮಿಷ. ಆರ್ಟಿಕಲ್ 22 ನೋಡಿ. ಆರ್ಟಿಕಲ್ 22 ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಆಫ್ ಸರ್ಟನ್ ಕೇಸಸ್ ಅಂತ ಇದೆ. ಸೊ ಅಲ್ಲಿ ನಿಮ್ಮ ನೋ ಡಬಲ್ ಜಪರ್ಟಿ, ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ ಮತ್ತು ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತಿದೆ. ಸೊ ಅದ್ರ ಕೆಳಗಡೆ ಇದೆ, ಆಯಿತಾ? ಸೊ ಅದರ ಕೆಳಗಡೆ ಇದೆ. ಸೊ ಅಲ್ಲಿ ಹೋಗಿ ನೋಡಿ, ಆಯಿತಾ? ಅಲ್ಲಿ ಹೋದರೆ ನಿಮಗೆ ಸಿಗ್ತದೆ. ಅದು ಆರ್ಟಿಕಲ್ ಒಂದು ನಿಮಿಷ ತಪ್ಪು ಅದು ಹೇಳಿದ್ದು ನಾನು. ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಆಫ್ ಸರ್ಟನ್ ಕೇಸಸ್ ಬೇರೆ, ಇದು ಬೇರೆ. ಆರ್ಟಿಕಲ್ 20ಲೇ ಕೇಳಿದ್ದಾನೆ ಇದು. ಸಾರಿ, ಇದು ಆರ್ಟಿಕಲ್ 20ಲೇ ಇದೆ. ಕ್ವಶನ್ ಪೂರ್ತಿ ಓದಲಿಲ್ಲ, ಸಾರಿ. ಇದು ನಿಮ್ಮ ಆರ್ಟಿಕಲ್ 20ಲೇ ಇದೆ. ಸೊ ನೋಡಿ ಆರ್ಟಿಕಲ್ 20ಲಿ. ಸೊ ಅಲ್ಲಿ ನಿಮಗೆ ಒಂದಷ್ಟು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಅಂತಂದರೆ ಅಕಸ್ಮಾತು ಯಾರಾದರೂ ಬಂದು ಅಂದರೆ ನೀವು ಮಾಡ್ದಿರೋ ತಪ್ಪನ್ನ ಒಪ್ಕೋ ಅಂತಂದರೆ ನೀವು ಒಪ್ಕೋಬಾರ್ದು ಅಂದ್ಕೊಂಡೆಲ್ಲ ಇದೆ. ಅಲ್ಲಿ ನಿಮಗೆಲ್ಲ ಒಂದಷ್ಟು ಪ್ರೊಟೆಕ್ಷನ್ಗಳು ಸಿಗ್ತದೆ. ಸೊ ಅಂಥ ಟೈಮಲ್ಲಿ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತಂದರೆ ಒಂದಷ್ಟು ಓರಲ್ ಮತ್ತು ಡಾಕ್ಯುಮೆಂಟ್ಸ್ ಇದರಲ್ಲಿ ನಿಮಗೆ ಒಂದಷ್ಟು ಪ್ರೊಟೆಕ್ಷನ್ ಸಿಗುತ್ತದೆ. ಅಲ್ಲಿದೆ, ಹೋಗಿ ನೋಡಿ, ಸಿಗುತ್ತೆ. ಆದರೆ ಕೆಲವೊಂದಕ್ಕೆ ಪ್ರೊಟೆಕ್ಷನ್ ಸಿಗೋದಿಲ್ಲ. ಎಲ್ಲಿಗೆ ಅಂತಂದರೆ ಅಕಸ್ಮಾತ್ ನೀವು ಅರೆಸ್ಟ್ ಆಗಿರ್ತೀರ, ನಿಮ್ಮ ಒಂದು ಬ್ಲಡ್ ಸ್ಯಾಂಪಲ್ ಬೇಕಾಗಿರುತ್ತೆ, ಅಥವಾ ಒಂದು ಫಿಂಗರ್ ಪ್ರಿಂಟಿಗೆ ಒಂದು ಯಾರೊಬ್ಬ ಕಳ್ತನ ಮಾಡಿರ್ತಾನೆ ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ನೀವು ಮಾಡ್ದಿರೋ ತಪ್ಪಿಗೆ ನಿಮ್ಮನ್ನ ಒಪ್ಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದಕ್ಕೆ ನಾವು ಸೆಲ್ಫ್ ಇನ್ಕ್ರಿಮಿನೇಷನ್ ಜೊತೆಗೆ ಆ ಥರಕ್ಕೆಲ್ಲ ಪ್ರೊಟೆಕ್ಷನ್ ಇರುತ್ತೆ ನಿಮಗೆ, ಸರಿನಾ? ಬಟ್ ಇಲ್ಲಿ ನಿಮಗೆ ಪ್ರೊಟೆಕ್ಷನ್ ಸಿಗೋದಿಲ್ಲ. ಯಾವುದರಲ್ಲಿ ಅಂತಂದರೆ ನಿಮ್ಮ ಒಂದು ಬಾಡಿನ ಎಕ್ಸಿಬಿಷನ್ ಮಾಡಬೇಕಾದ್ರೆ ಕೆಲವೊಂದು ಎಕ್ಸಿಬಿಷನ್ ಆಫ್ ಬಾಡಿ ಅಂತಂದರೆ ಪರ್ಟಿಕ್ಯುಲರಾಗಿ ಅಕಸ್ಮಾತ್ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡು ಅಂತ ಹೇಳೋದು, ನಿಮ್ಮ ಫೋನ್ಗಳನ್ನ ಕಿತ್ಕೊಳ್ಳೋದಾಗಿರ್ಬೋದು. ಸೊ ಇಂಥದ್ದೆಲ್ಲ ಯಾವುದೇ ಕಾರಣಕ್ಕೂ ನಿಮಗೆ ಪ್ರೊಟೆಕ್ಷನ್ ಸಿಗೋದಿಲ್ಲ. ಜೊತೆಗೆ ತಮ್ ಇಂಪ್ರೆಷನ್ಸು, ಈಗ ಕಳ್ತನ ಆಗಿದ್ದರೆ ಅಫ್ಕೋರ್ಸ್ ನಿಮ್ಮ ತಮ್ಮ ಇಂಪ್ರೆಷನ್ ತೊಗೊಳ್ತಾರೆ, ಆಯಿತಾ? ನೆಕ್ಸ್ಟು ಕಂಪಲ್ಸರಿ ಪ್ರೊಡಕ್ಷನ್ ಆಫ್ ಮೆಟೀರಿಯಲ್ ಆಬ್ಜೆಕ್ಟ್ಸು. ಸೊ ಅದ್ರ ಬಗ್ಗೆ ಎಲ್ಲ ಬ್ಲಡ್ ಸ್ಯಾಂಪಲ್ಸು ಅದು ಇದು ಎಲ್ಲ. ಸೊ ಇದರಲ್ಲಿ ನಿಮಗೆ ಪ್ರೊಟೆಕ್ಷನ್ ಸಿಗೋದಿಲ್ಲ ನಿಮಗೆ, ಸರಿನಾ? ಹಾಗಾಗಿ ಇದು ಆನ್ಸರ್ ಇಸ್ 1, 2 and 3. ಸೊ ನೋಡಿ ಆರ್ಟಿಕಲ್ 20 ಕೆಳಗಡೆ ಇದೆ, ತಲೆ ಕೆಡ್ಸ್ಕೊಬೇಡಿ. ನೆಕ್ಸ್ಟು ರಿಟ್ ಜುರಿಸ್ಟಿಕ್ಷನ್ ಬಗ್ಗೆ ಇದೆ. ರಿಟ್ ಜುರಿಸ್ಟಿಕ್ಷನ್ ಬಗ್ಗೆ ಹೇಳಿದ್ರೆ ದ ಸುಪ್ರೀಂ ಕೋರ್ಟ್ ಕ್ಯಾನ್ ಇಶ್ಯೂ ದ ರಿಟ್ಸ್ ಓನ್ಲಿ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ವೇರ್ ದ ಹೈ ಕೋರ್ಟ್ ಕ್ಯಾನ್ ಇಶ್ಯೂ ಇಟ್ ಫಾರ್ ಅದರ್ ಪರ್ಪಸ್. ಹೌದಲ್ಲ? ಹೌದು. ನೆಕ್ಸ್ಟು ದ ಟೆರಿಟೋರಿಯಲ್ ಜುರಿಸ್ಟಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಫಾರ್ ದ ಪರ್ಪಸ್ ಆಫ್ ಇಶ್ಯೂಯಿಂಗ್ ದ ರಿಟ್ಸ್ ಈಸ್ ವೈಡರ್ ದೆನ್ ದ ಹೈ ಕೋರ್ಟ್. ಸರಿ. ನೆಕ್ಸ್ಟು ದ ಎಕ್ಸಸೈಸ್ ಆಫ್ ರಿಟ್ ಜುರಿಸ್ಟಿಕ್ಷನ್ ಈಸ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದ ಸುಪ್ರೀಂ ಕೋರ್ಟ್. ಫಸ್ಟು ಸ್ಟೇಟ್ಮೆಂಟು ಈಸಿಯಾಗಿ ತಳ್ಳಿಬಿಡ್ತಾರೆ. ಇಂಥ ಸ್ಟೇಟ್ಮೆಂಟ್ ಬಂದಾಗ ನಂತರ ಒದ್ದಾಡ್ತೀರ ಅಲ್ವಾ? ಓಕೆ, ಇದಕ್ಕೆ ಆನ್ಸರ್ ಬಂದು 1 and 2. ಇದು ನಿಮ್ಮ ಡಿಸ್ಕ್ರಿಷನರಿ ಪವರ್ ಬರೋದಿಲ್ಲ, ಆಯಿತಾ? ನಿಮ್ಮ ಒಂದು ಇದು ರಿಟ್ ಜುರಿಸ್ಟಿಕ್ಷನ್ ಅಂತ ಏನಿದೆ, ಇದು ನಿಮ್ಮ ಒಂದು ಡಿಸ್ಕ್ರಿಷನರಿ ಪವರ್ ಇಲ್ಲ, ಸರಿನಾ? ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ಈಸ್ ಇನ್ಕರೆಕ್ಟ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟು ಓಕೆ. ಈಗ ಯಾಕೆ ಇದು ಅಂತಂದರೆ ನಿಮಗೆ ಆರ್ಟಿಕಲ್ 32 ನೋಡಿ. ಆರ್ಟಿಕಲ್ 32 ಆ್ಯಕ್ಚುಲಿ ಏನಿದೆ, ಇಟ್ ಈಸ್ ಆ್ಯಕ್ಚುಲಿ ಅ ಫಂಡಮೆಂಟಲ್ ರೈಟ್ಸ್. ಇಟ್ ಆಲ್ಸೋ ಪ್ರೊಟೆಕ್ಟ್ ದ ಫಂಡಮೆಂಟಲ್ ರೈಟ್ಸ್ ಅಲ್ವಾ? ಹಾಗಾದರೆ ಇದು ಸುಪ್ರೀಂ ಕೋರ್ಟ್ ಡಿಸ್ಕ್ರಿಷನರಿ ಪವರ್ ಅಂತ ಹೇಗೆ ಹೇಳ್ತೀರಾ? ಈಗ ಆರ್ಟಿಕಲ್ 32 ಏನಿದೆಯಪ್ಪ, ಈಗ ಆರ್ಟಿಕಲ್ 32 ಅಂದ್ರೆ ಏನಪ್ಪ? ಆರ್ಟಿಕಲ್ 32 ಅನ್ನೋದು ಒಂದು ಫಂಡಮೆಂಟಲ್ ರೈಟ್ಸು, ಮತ್ತು ಆ ಫಂಡಮೆಂಟಲ್ ರೈಟ್ಸ್ಗಳನ್ನ ಕಾಯುವಂತಹ ಒಂದು ಆರ್ಟಿಕಲ್ ಅಂತಲೇ ಹೇಳ್ಬೋದು. ಹಾಗಾದರೆ ಅದು ಡಿಸ್ಕ್ರಿಷನರಿ ಪವರ್ ಆಫ್ ಸುಪ್ರೀಂ ಕೋರ್ಟ್ ಹೇಗಾಗುತ್ತೆ? ನಿಮಗೆ ನೀವು ಕ್ವಶನ್ ಮಾಡ್ಕೊಳ್ಳಿ, ಗೊತ್ತಾಗತ್ತೆ ಆನ್ಸರು. ಸೊ ಹಾಗಾಗಿ 1 and 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ವಿತ್ ರೆಫರೆನ್ಸ್ ಟು ದ ಆರ್ಟಿಕಲ್ 18 ಅಂದರೆ ಟೈಟಲ್ಸ್ ಬಗ್ಗೆ ಮಾತಾಡುತ್ತಲ್ವ, ಯಾವುದೇ ಕಾರಣಕ್ಕೂ ಫಾರಿನ್ ಬಾಡಿಯಿಂದ ಟೈಟಲ್ಸ್ಗಳನ್ನ ಇಸ್ಕೋಬಾರ್ದು ಅಲ್ವಾ? ಸರಿ. ಇಟ್ ಪ್ರೊಹಿಬಿಟ್ ದ ಸಿಟಿಸನ್ಸ್ ಆಫ್ ಇಂಡಿಯಾ ಫ್ರಮ್ ಆಕ್ಸೆಪ್ಟಿಂಗ್ ಎನಿ ಟೈಟಲ್ಸ್ ಫ್ರಮ್ ದ ಫಾರಿನ್ ಸ್ಟೇಟ್. ಹೌದಾ? ಸರಿ. ಇಟ್ ಪ್ರೊಹಿಬಿಟ್ ದ ಸ್ಟೇಟ್ ಫ್ರಮ್ ಕಾನ್ಫರಿಂಗ್ ಎನಿ ಟೈಟಲ್ ಎಕ್ಸೆಪ್ಟ್ ಮಿಲಿಟರಿ ಆ್ಯಂಡ್ ಅಕಾಡೆಮಿಕ್. ಸರಿ. ನೆಕ್ಸ್ಟು ಎ ಫಾರಿನರ್ಸ್ ಹೋಲ್ಡಿಂಗ್ ಆ್ಯನ್ ಹೌಸ್ ಆಫ್ ಪ್ರಾಫಿಟ್ ಅಂಡರ್ ದ ಸ್ಟೇಟ್ ಕೆನಾಟ್ ಅಕ್ಸೆಪ್ಟ್ ಎನಿ ಟೈಟಲ್ ಫ್ರಮ್ ಎನಿ ಫಾರಿನ್ ಸ್ಟೇಟ್ ವಿತೌಟ್ ದ ಕನ್ಸೆಂಟ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸರಿ. ಕೆಲವು ಸತಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ಕೇಳ್ಬಿಡ್ತಾನೆ, ಸ್ಟೇಟ್ಮೆಂಟ್ ನೋಡ್ಕೊಂಡು ಹೇಳಿ. ಸೊ ಆನ್ಸರ್ ಇಸ್ 1, 2, 3. ನೆಕ್ಸ್ಟು ಈಗ DPSPಗಳನ್ನ ಯಾವ ಅಮೆಂಡ್ಮೆಂಟ್ಗಳನ್ನ ಮಾಡಿ ಯಾವ DPSPಗಳನ್ನ ಹಾಕಿದ್ದಾರೆ ಅಂತ ಕೇಳಿದ್ದಾನೆ ಈಗ. ಸೊ 97ನೇ ತಿದ್ದುಪಡಿಯಿಂದ ನಿಮ್ಮ ಕೋಆಪರೇಟಿವ್ ಸೊಸೈಟೀಸ್ ಹಾಕಿದ್ದಾನೆ. ಸೊ ಹಾಗಾಗಿ ಇದು ಕರೆಕ್ಟ್ ಇದೆ. ನೆಕ್ಸ್ಟು 44ನೇ ತಿದ್ದುಪಡಿಯಿಂದ ಒಂದು ನಿಮ್ಮ ಆರ್ಟಿಕಲ್ 38A
ಏನು ಮಿನಿಮೈಸ್ 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 ಇನ್ ಇನ್ಈಕ್ವಲ್ ಮಿನಿಮೈಸ್ ಇನ್ ಇನ್ಕಮ್ ಸ್ಟೇಟಸ್, ಮಿನಿಮೈಸ್ ಇನ್ಇಕ್ವಾಲಿಟಿ ಇನ್ ಇನ್ಕಮ್ ಸ್ಟೇಟಸ್, ಆಪರ್ಚುನಿಟಿ ಆ್ಯಂಡ್ ಫೆಸಿಲಿಟೀಸ್. ಇದು ನಿಮ್ಮ ಆರ್ಟಿಕಲ್ 38A ಹೇಳ್ತದೆ. ಸೊ ಹಾಗಾದರೆ ನಿಮ್ಮ 44th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಯಾವುದು ಬಂತು? ನಿಮ್ಮ ಆರ್ಟಿಕಲ್ 38A ಹೇಳ್ತದೆ, ಆಯಿತಾ? ಆರ್ಟಿಕಲ್ 38A ಹೇಳ್ತದೆ. ಬಟ್ ಇಲ್ಲಿ ಏನು ಕೇಳಿದ್ದಾನೆ, ಇದು ಆರ್ಟಿಕಲ್ 21A ಇದೆ, ಹಾಗಾಗಿ ಇದು ತಪ್ಪು. ನೆಕ್ಸ್ಟು, ದ ಸ್ಟೇಟ್ ಶೆಲ್ ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ಎನ್ವಿರಾನ್ಮೆಂಟ್. ಹೌದಾ? 42ನೇ ತಿದ್ದುಪಡಿಲಿ ಇದೆ. ಸೊ ಹಾಗಾಗಿ ಆನ್ಸರ್ ಇಸ್ 1 and 3. ಓನ್ಲಿ 2 ಪೇರ್ಸ್ ಅಂತ ಇರಬೇಕು. ಇದು ಓನ್ಲಿ 2 ಪೇರ್. ಇದು 48 ಏನಿದೆ, 48A ನೋಡ್ಕೊಳ್ಳಿ, DPSP. ನೆಕ್ಸ್ಟು, ದ ಕೋರ್ಟ್ಸ್ ಇನ್ ಇಂಡಿಯಾ ಕ್ಯಾನ್ ಯೂಸ್ ದ DPSP ಇನ್ ಡಿಟರ್ಮೈನಿಂಗ್ ದ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಆಫ್ ಲಾ. ಹೌದಾ? ಹೌದು. ನೆಕ್ಸ್ಟು, ದ DPSP ಆರ್ ಲೀಗಲಿ ಎನ್ಫೋರ್ಸಿಬಲ್ ಬೈ ದ ಕೋರ್ಟ್. ತಪ್ಪು. ಹಾಗಾಗಿ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ 2 ಈಸ್ ಇನ್ಕರೆಕ್ಟ್. ನೆಕ್ಸ್ಟು, ವಿತ್ ರೆಫರೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅನ್ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ಮೆನ್ ಆ್ಯಂಡ್ ವುಮೆನ್ ವೈಲೇಟ್ಸ್ DPSP. ಇದು ಕೂಡ ಈಸಿ. ವಿಚ್ ಆಫ್ ದ ಫಾಲೋಯಿಂಗ್ ಡಿರೆಕ್ಟಿವ್ಸ್ ಆರ್ ಗಿವನ್ ಟು ದ ಸ್ಟೇಟ್ ಔಟ್ಸೈಡ್ ದ ಪಾರ್ಟ್ 4 ಆಫ್ ದ ಕಾನ್ಸ್ಟಿಟ್ಯೂಷನ್? ಓಕೆ. ನೆಕ್ಸ್ಟ್, ದ ಸ್ಟೇಟ್ ಶಾಲ್ ಪ್ರೊವೈಡ್ ದ ಇನ್ಸ್ಟ್ರಕ್ಷನ್ ಇನ್ ದ ಮದರ್ ಟಂಗ್ ಆರ್ ದ ಪ್ರೈಮರಿ ಸ್ಟೇಟ್ ಎಜುಕೇಷನ್. ಸರಿ. ದ ಯೂನಿಯನ್ ಶಾಲ್ ಪ್ರಮೋಟ್ ದ ಸ್ಪ್ರೆಡ್ ಆಫ್ ಹಿಂದಿ ಲ್ಯಾಂಗ್ವೇಜು. ಇದು ಕೂಡ ಸರಿ. ನೆಕ್ಸ್ಟ್, ದ ಸ್ಟೇಟ್ ಶಾಲ್ ಕನ್ಸಿಡರ್ ದ ಕ್ಲೇಮ್ಸ್ ಆಫ್ SC ST ವೈಲ್ ಮೇಕಿಂಗ್ ದ ಅಪಾಯಿಂಟ್ಮೆಂಟ್ಸ್ ಆಫ್ ಇಟ್ಸ್ ಸರ್ವಿಸ್. ಇದು ಕೂಡ ಸರಿ ಇದೆಯಾ? ಓಕೆ, ಇದು ಕೂಡ ಸರಿ ಇದೆ. ಆನ್ಸರ್ ಈಸ್ 1, 2, 3. ನೆಕ್ಸ್ಟು, ಇನ್ ಇಂಡಿಯಾ ಸ್ಟೇಟ್ ಈಸ್ ನಾಟ್ ಪರ್ಮಿಟೆಡ್ ಟು ಮೇಕ್ ಎನಿ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ವುಮೆನ್ ಆ್ಯಂಡ್ ಚಿಲ್ಡ್ರನ್. ಹೌದಾ? ಸ್ಟೇಟ್ ಈಸ್ ನಾಟ್ ಪರ್ಮಿಟೆಡಾ? ಇಲ್ಲ, ಸ್ಟೇಟ್ ಈಸ್ ಪರ್ಮಿಟೆಡ್ ಟು ಮೇಕ್ ಎನಿ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ದ ವುಮೆನ್ ಆ್ಯಂಡ್ ಚಿಲ್ಡ್ರನ್. ಯಾವ ಆರ್ಟಿಕಲ್ ಹೇಳುತ್ತೆ ಹೇಳ್ರಪ್ಪ ಇದನ್ನು? ಹೇಳ್ರಪ್ಪ ಯಾವ ಆರ್ಟಿಕಲ್ ಅಂತ ಜ್ಞಾಪಕ ಮಾಡ್ಕೊಳ್ಳಿ. ಆರ್ಟಿಕಲ್ 15 ಕ್ಲಾಸ್ 3. ಸ್ಟೇಟ್ ಈಸ್ ನಾಟ್ ಪರ್ಮಿಟೆಡ್ ಟು ಮೇಕ್ ಸ್ಟೇಟ್ ಈಸ್ ಪರ್ಮಿಟೆಡ್ ಟು ಮೇಕ್ ಎನಿ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ವುಮೆನ್ ಆ್ಯಂಡ್ ಚಿಲ್ಡ್ರನ್. ನಿಮ್ಮ ಫಂಡಮೆಂಟಲ್ ರೈಟ್ಸಲ್ಲಿದೆ, ಹೋಗಿ ನೋಡಿ. ಆರ್ಟಿಕಲ್ 15 ಕ್ಲಾಸ್ 3 ಎಲ್ಲಿ ಸಿಗುತ್ತೆ ಅಂತಂದರೆ ನಿಮ್ಮ ಪೇಜ್ ನಂಬರ್ 79 ಸಿಗುತ್ತೆ ನೋಡಿ, ರೈಟ್ ಸೈಡ್ ಇದೆ ನೋಡಿ. ನೆಕ್ಸ್ಟು, ಆರ್ಟಿಕಲ್ 15 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊಹಿಬಿಟ್ ದ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್. ಹೌದಾ? ಕರೆಕ್ಟ್ ಆಗಿದೆಯಾ? ಸರಿ. ಬಟ್ ಇಲ್ಲಿ ಇಲ್ಲಿ ಎನಿ ಸಿಟಿಸನ್ಸ್ ಏನು ಕೇಳಿಲ್ಲ ಅಲ್ವೇ? ಓಕೆ, ಸೊ ಎನಿ ಸಿಟಿಸನ್ಸ್ ಇಲ್ಲ. ಓಕೆ, ನೆಕ್ಸ್ಟ್ ಆನ್ಸರ್ ಈಸ್ ಓಕೆ. ಸ್ಟೇಟ್ಮೆಂಟ್ 1 ತಪ್ಪಿದೆ, ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗಿದೆ ನೋಡಿ. ಸ್ಟೇಟ್ಮೆಂಟ್ 1 ಇಸ್ ತಪ್ಪು, ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನು. ನೆಕ್ಸ್ಟ್, ವಿಚ್ ಆಫ್ ದ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಎನ್ರಿಚ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಫಂಡಮೆಂಟಲ್ ಡ್ಯೂಟೀಸ್ ಏನೋ ಕೇಳಿದ್ದಾನೆ. ನೆಕ್ಸ್ಟು, ಟು ಚೆರಿಶ್ ಬೇಡ ನಮಗೆ, ಇದು ಇನ್ಸ್ಪೈರ್ಡ್ ದ ನ್ಯಾಷನಲ್ ಸ್ಟ್ರಗಲ್ ಫ್ರೀಡಮ್. ಓಕೆ, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟು, ಟು ವ್ಯಾಲ್ಯೂ ಆ್ಯಂಡ್ ಪ್ರಿಸರ್ವ್ ಸರಿ. ಟು ಮೇಂಟೈನ್ ದ ಕ್ಲೀನ್ನೆಸ್, ಸೊ ಎಲ್ಲೂ ನೋಡಿಲ್ಲ ಅನ್ನೋದನ್ನು. ಒಟ್ಟು 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ ಕಣ್ರಪ್ಪ, 11 ಇದೆ, ನೋಡ್ಕೊಳ್ಳಿ ಅದನ್ನು, ಆಯಿತಾ? ನೆಕ್ಸ್ಟು, ಟು ಹ್ಯಾವ್ ಎ ಕಂಪ್ಯಾಷನ್ ಆಫ್ ಲಿವಿಂಗ್ ಕ್ರಿಯೇಚರ್. ಸೊ ಇದು ಕೂಡ ಇದೆ. ಲಿವಿಂಗ್ ಕ್ರಿಯೇಚರ್ ಅಂತ ಮೆನ್ಷನ್ ಇಲ್ಲ, ಬಟ್ ಅಲ್ಲಿ ಎಲ್ಲೋ ಎನ್ವಿರಾನ್ಮೆಂಟ್ ಬಗ್ಗೆ ಏನೋ ಕೇಳಿದೆ ನೋಡಿ. ಸೊ ಅಲ್ಲಿ ನಿಮಗೆ ಈ ಲಿವಿಂಗ್ ಕ್ರಿಯೇಚರ್ನ ಅಟ್ಯಾಚ್ ಮಾಡಿಕೊಟ್ರೆ ನಿಮಗೆ ಆನ್ಸರ್ ಇಸ್ 1, 2, 4 ಸಿಗುತ್ತೆ. ನೆಕ್ಸ್ಟು, ವಿತ್ ರೆಫರೆನ್ಸ್ ಟು ದ ಫಂಡಮೆಂಟಲ್ ಡ್ಯೂಟೀಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಫಂಡಮೆಂಟಲ್ ಡ್ಯೂಟೀಸ್ ಓಕೆ, ದೇ ಆರ್ ಸಿವಿಕ್ ಆಸ್ ವೆಲ್ as ಸ್ಮಾಲರ್ ಸರಿ. ನಾನ್ ಜಸ್ಟಿಸಬಲ್ ಸರಿ. ದೇ ಆರ್ ಅಪ್ಲಿಕೇಬಲ್ ಟು ಬೋತ್ ಸಿಟಿಸನ್ಸ್ ಆ್ಯಂಡ್ ಫಾರಿನರ್ಸ್. ಇಲ್ಲಿ ಫಾರಿನರ್ಸ್ ಬರೋದಿಲ್ಲ, ಬರೀ ಸಿಟಿಸನ್ಸ್ಗೆ ಮಾತ್ರ. ಸೊ ತಪ್ಪು 1 and 2 ಅಂತಂದರೆ ಓನ್ಲಿ 2 ಸ್ಟೇಟ್ಮೆಂಟ್ಸ್. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಎಕ್ಸ್ಪ್ಲೈನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟಿ? ಸೊ ಗೊತ್ತು ನಮಗೆ, ಮಿನರ್ವಾ ಮಿಲ್ಸ್ ಕೇಸಲ್ಲಿ ಗೊತ್ತಾಯ್ತು ನಮಗೆ ಏನು ಅಂತಂದರೆ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆರ್ ಕೋ ರಿಲೇಟಿವ್. ಡೈರೆಕ್ಟ್ ಕ್ವಶನ್ಸು. ಓಕೆ, ನೆಕ್ಸ್ಟು, ದ ಪವರ್ ಆಫ್ ಪಾರ್ಲಿಮೆಂಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ವಾಸ್ ಲಿಮಿಟೆಡ್ ಬೈ ದ ಸುಪ್ರೀಂ ಕೋರ್ಟ್ ಇನ್ ದ ಮಿನರ್ವಾ ಮಿಲ್ಸ್ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸರಿ. ಇಂಡಿಯಾ ಕೆನ್ ನಾಟ್ ಬಿಕಮ್ ದ ಕಾನ್ಸ್ಟಿಟ್ಯೂಷನ್ ಮೊನಾರ್ಕಿ. ಸರಿ. ಇದು ಕೂಡ 39 ಬೋತ್ 1 and 2. ಚೆಕ್ ಮಾಡಿಬಿಡ್ತೀನಿ ಇರಪ್ಪ. 39ನೇದು ಆಪ್ಷನ್ ಸಿ ಬೋತ್ 1 and 2 ಕರೆಕ್ಟ್ ಆಗಿದೆ. ನೆಕ್ಸ್ಟು, ಓಕೆ ಇದು ಬೇಡ, ಈ ಕ್ವಶನ್ ಬೇಡ, ತಲೆ ಕೆಡುತ್ತೆ. ನೆಕ್ಸ್ಟು 41ನೇದು, ದರ್ ಇಸ್ ನೋ ಲೀಗಲ್ ಸ್ಯಾಂಕ್ಷನ್ಸ್ ಅಗೇನ್ಸ್ಟ್ ದ ವೈಲೇಷನ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಎನ್ರಿಚ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಹೌದಾ? ಸರಿ. ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕ್ಯಾನ್ ನಾಟ್ ಪ್ರೊವೈಡ್ ಕ್ಯಾನ್ ಪ್ರೊವೈಡ್ ಫಾರ್ ದ ಇಂಪೋಸಿಷನ್ ಆಫ್ ದ ಪೆನಲ್ಟಿ ಫಾರ್ ಫೇಲ್ಯೂರ್ ಆಫ್ ಫುಲ್ಫಿಲ್ಮೆಂಟ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್. ಓಕೆ, ಇದು ಕೂಡ ಕರೆಕ್ಟ್ ಆಗಿದೆ. ಸೊ ನೀವು ಫಂಡಮೆಂಟಲ್ ಡ್ಯೂಟೀಸ್ ನೋಡೋದಾದರೆ ಇಟ್ ಇಸ್ ನಾಟ್ ಲೀಗಲಿ ಎನ್ಫೋರ್ಸ್ಡ್, ಅದು ಕೂಡ ಇದೆ.
ಸೊ ಹಾಗಾಗಿ 41ನೇದು ಆಪ್ಷನ್ ಸಿ ಬೋತ್ 1 and 2. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಂಪ್ಲೈಸ್ ದ ಪ್ರಮೋಷನ್ ಆಫ್ ಹಾರ್ಮೋನಿ ಆ್ಯಂಡ್ ದ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಅಮಾಂಗ್ಸ್ ಆಲ್ ದ ಪೀಪಲ್ ಆಫ್ ಇಂಡಿಯಾ? ಪ್ರಿಯಂಬಲ್ ಇದೆಯಾ? ಇದೆ. ಫಂಡಮೆಂಟಲ್ ಡ್ಯೂಟೀಸಲ್ಲಿ ಇದೆಯಾ? ಇಲ್ಲೂ ಇದೆ. ಬಟ್ 7th ಶೆಡ್ಯೂಲ್ ಎಲ್ಲೂ ಕೂಡ ನೋಡಿಲ್ಲ ನಾನು. ಸೊ ಆನ್ಸರ್ ಈಸ್ 1 and 2. ನೆಕ್ಸ್ಟು, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ದ ಇಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಅಪರ್ಚುನಿಟಿ ಆಫ್ ಇಂಡಿವಿಜುವಲ್ ವಾಸ್ ಅಕ್ಸೆಪ್ಟೆಡ್ ಆಸ್ ಅ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಇದು ಸ್ವಲ್ಪ ಬರ್ಕೊಳ್ಳಿ ಇದನ್ನು. In which of the following cases the equality of status and opportunity of individuals was accepted as part of the basic structure of the Constitution of India? Equality of status ಮತ್ತು opportunity of individuals were accepted. ಓಕೆ, ಇದೆಲ್ಲಿ ಅಂತಂದರೆ ನಿಮಗೆ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಕೇಸಲ್ಲಿ ಸಿಗುತ್ತೆ ನಿಮಗೆ. ಆಯಿತಾ? ನೆಕ್ಸ್ಟು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ ಪಾರ್ಲಿಮೆಂಟ್ ಕ್ಯಾನ್ ಬಿಸ್ಟೋ ಇಟ್ ಸೆಲ್ಫ್ ಆ್ಯನ್ ಅಬ್ಸಲ್ಯೂಟ್ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಕ್ಯಾನ್ ನಾಟ್ ಅಂತಿದೆ, ಸರಿ. ಪಾರ್ಲಿಮೆಂಟ್ ಕ್ಯಾನ್ ನಾಟ್ ಬಿಸ್ಟೋ ಇಟ್ ಸೆಲ್ಫ್ ಆ್ಯನ್ ಅಬ್ಸಲ್ಯೂಟ್ ಪವರ್, ಸರಿ. ನೆಕ್ಸ್ಟು, ಲಿಮಿಟೆಡ್ ಅಮೆಂಡಿಂಗ್ ಪವರ್ ಈಸ್ ಅ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್. ಹೌದಾ? ಎಸ್. ಲಿಮಿಟೇಷನ್ಸ್ ಅಂತ ಏನಿದೆ ಅದು ಕೂಡ ನಿಮ್ಮ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಆರ್ಟಿಕಲ್ 44 ಏನಿದೆ ಇದು ನಿಮ್ಮ ಬೋತ್ ಸ್ಟೇಟ್ಮೆಂಟ್ 1 and 2 ಇಸ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ಇದು ಇದಕ್ಕೆ ಎಕ್ಸ್ಪ್ಲೈನ್ ಚೆನ್ನಾಗಿ ಕೊಟ್ಟಿದೆ. ನೆಕ್ಸ್ಟ್ ಕ್ವಶನು, ಇವೆಲ್ಲ ಈಸಿ ಕ್ವಶನ್ಸ್ ಗುರು, ನಿಮಗೆ ತಲೆನೇ ಕೆಡ್ಸ್ಕೊತಿಲ್ಲ ನೀವಲ್ವಾ? ನಮ್ಮಂಥವ್ರಿಗೆ ತಲೆ ಕೆಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? 45 ನಿಮಿಷ ಆಗೈತೆ ಗುರು, ಮಾಡ್ಕೊಳ್ರಾ? ಲೈಕ್ ಮಾಡ್ತಾರಾ? ಒತ್ತಿ ಲೈಕ್ ಒತ್ತಿದ್ರಾ? ಓಕೆ. ವಿತ್ ರೆಫರೆನ್ಸ್ ಟು ದ ರೈಟ್ಸ್ ಆಫ್ ವಿಟ್ನೆಸ್, ನೋಡಿ, ರೈಟ್ಸ್ ಆಫ್ ವಿಟ್ನೆಸ್ ಇನ್ ಇಂಡಿಯಾ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಎ ಪೊಲೀಸ್ ಆಫೀಸರ್ ಕಂಡಕ್ಟಿಂಗ್, ಇವೆಲ್ಲ ನಿಮ್ಗೆ ಎಕ್ಸ್ಟ್ರಾ, ಇವೆಲ್ಲ ಆಯಿತಾ? ಇದು ಸ್ವಲ್ಪ ನೋಡ್ಕೊಳ್ಳಿದೆ ನನಗೆ, ಇದು ನಿಮ್ಮ ಎಕ್ಸ್ಟ್ರಾ ಅಂತಲೇ ಹೇಳ್ಬೋದು, ಎಕ್ಸ್ಟ್ರಾ ಆಯಿತಾ? ಎ ಪೊಲೀಸ್ ಆಫೀಸರ್ ಕಂಡಕ್ಟಿಂಗ್ ಆ್ಯನ್ ಇನ್ವೆಸ್ಟಿಗೇಷನ್ ಹ್ಯಾಸ್ ದ ಪವರ್ ಟು ಸಮ್ಮನ್ ದ ವಿಟ್ನೆಸ್ ವಿತಿನ್ ದ ಲಿಮಿಟ್ ಆಫ್ ಹಿಸ್ ಓನ್ ಪೊಲೀಸ್ ಸ್ಟೇಷನ್. ಹೌದಲ್ವಾ? ಎಷ್ಟು ಫಿಲಮ್ ನೋಡಿಲ್ಲ. ನೆಕ್ಸ್ಟು, ಎ ವುಮನ್ ವಿಟ್ನೆಸ್ ಶೆಲ್ ನಾಟ್ ಬಿ ಆಸ್ ಟು ಅಟೆಂಡ್ ಅಟ್ ಎನಿ ಪ್ಲೇಸ್ ಎಕ್ಸೆಪ್ಟ್ ವೇರ್ ಶಿ ರಿಸೈಡ್ಸ್. ಇದು ಗೊತ್ತಿಲ್ಲ ಗುರು. ನೆಕ್ಸ್ಟು, ಎ ವಿಟ್ನೆಸ್ ಮಸ್ಟ್ ಬಿ ಅಕಂಪ್ಯಾನಿಡ್ ಬೈ ಅ ಪೊಲೀಸ್ ಆಫೀಸರ್ ಆನ್ ದ ವೇ ಟು ಟೆಸ್ಟಿಫೈ ಇನ್ ಎನಿ ಕೋರ್ಟ್. ಸೊ ವಿಟ್ನೆಸ್ ಬಗ್ಗೆ ಹೇಳಿದೆ, ವಿಕ್ಟಿಮ್ ಅಲ್ಲ ವಿಟ್ನೆಸ್ಸು. ಸೊ ವಿಟ್ನೆಸ್ ಬಗ್ಗೆ ಹೇಳ್ತಾ ಇದೆ, ಏನು ಹೇಳ್ತಾ ಇದೆ? ಸೊ ಏನಿರ್ಬೋದಪ್ಪ ಆನ್ಸರ್? ಒಟ್ಟಿನಲ್ಲಿ ಸ್ಟೇಟ್ಮೆಂಟ್ 1 ಕರೆಕ್ಟಾಗಿದೆ. 45ನೇದು ಆಪ್ಷನ್ ಎ 1 and 2. ಸೊ ಇದು ಕೂಡ ಕರೆಕ್ಟು, ಬಟ್ ಇದು ತಪ್ಪಿದೆ ಅಂತೆ, ಆಯಿತಾ? ಸೊ ಬಿಡಿ, ನೋಡ್ಕೊಳ್ಳಿ. ಅಕಸ್ಮಾತ್ ಯಾರು ಒಬ್ಬ ಕೇಸ್ ಆಗಿತ್ತು, ವಿಟ್ನೆಸ್ ಆಗಿತ್ತು ಅಂತಂದರೆ ಸೊ ಅಂಥವ್ರು ಏನೇನು ಮಾಡ್ಬೋದು ಅಂತ ಇದೆ ನೋಡಿ. ನೆಕ್ಸ್ಟು, consider the following statements regarding the Constitution of India. Okay. Defamation is the restriction on the right to freedom of speech and expression under Article 19. ಹೌದು. ಡೆಫಮೇಷನ್ ಅಂದರೆ ನಿನಗೆ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ ಅಂತ ಹೇಳಿ ದಿಕ್ಕಾಪಾಲ ಮಾತಾಡೋದಕ್ಕಾಗತ್ತಾ? ಎಕ್ಸಾಂಪಲ್ ಹೇಳೋದಾದರೆ, ರೀಸೆಂಟಾಗಿ ಯಾರಪ್ಪ ಅದು, ಅಹಮದಿಯನ ಅವನೊಬ್ಬ ಬೀರ್ ಬೈಸೆಪ್ಸ್ ಅಂದ್ಕೊಂಡು ಅವನೊಬ್ಬ ಯೂಟ್ಯೂಬ್ ಚಾನಲ್ ಅವನು ಏನೋ ಹೇಳ್ದ ಅಂತ ಮಾಡಿ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಎಲ್ರಿಗೂ ಕೂಡ ಇದೆ, ರೈಟ್ ಟು ಫ್ರೀಡಮ್ ಎಲ್ಲರಿಗೂ ಏನಾರು ಮಾತಾಡ್ಬೋದು. ಬಟ್ ಅದಕ್ಕೂ ಕೂಡ ಒಂದಷ್ಟು ಲಿಮಿಟೇಷನ್ಸ್ ಇದೆ. ಹಾಗಂತಂದ್ಬಿಟ್ಟು ಏನೇನೋ ಮಾತಾಡೋದಲ್ಲ. ಸೊ ಏನೇನೋ ಮಾತಾಡ್ತು ಅಂತಂದರೆ, ಈಗ ಏನದು ಬೀರ್ ಬೈಸೆಪ್ಸ್ ಅಂತ ಅಂದರೆ ಕೇಸ್ ಆಗಿದೆಯಲ್ಲ, ಆ ಥರ ನಿಮ್ಮ ಮೇಲೂ ಕೇಸ್ ಆಗುತ್ತೆ. ಸೊ ಡೆಫಮೇಷನ್ ಅಂತಂದರೆ ಇನ್ನೊಬ್ಬರ ವ್ಯಕ್ತಿತ್ವದ ಬಗ್ಗೆ ಹೀನಾಯವಾಗಿ ಮಾತನಾಡುವುದಲ್ಲ. ಹೌದಲ್ವಾ? ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ಒಂದು ಕೆಟ್ಟದಾಗಿ ಮಾತಾಡೋದ್ರ ಬಗ್ಗೆ ಡೆಫಮೇಷನ್ ಅಂತ ಅರ್ಥ, ಅಷ್ಟೇನಿಲ್ಲ. ನೆಕ್ಸ್ಟು, ದ ರೈಟ್ ಟು ಒನ್ಸ್ ರೆಪ್ಯುಟೇಷನ್ ಇಸ್ ದ ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 19. ಒನ್ಸ್ ರೆಪ್ಯುಟೇಷನ್ಸ್ ಬಗ್ಗೆ ನಿಮ್ಮ ಆರ್ಟಿಕಲ್ ಇಲ್ಲಿ ನೋಡ್ತೀನಿ, ಆರ್ಟಿಕಲ್ 19 ಎಲ್ಲೂ ಇಲ್ಲ ಅಲ್ವಾ? 46 ಅದೇ ಎಲ್ಲೂ ಇಲ್ಲ. ರೆಪ್ಯುಟೇಷನ್ ಬಗ್ಗೆ ನಾನು ಎಲ್ಲೂ ಕೂಡ ನೋಡಿಲ್ಲ ಗುರು, ಆರ್ಟಿಕಲ್ 19 ಒಳಗಡೆ, ಸರಿನಾ? ರೆಪ್ಯುಟೇಷನ್ ಬಗ್ಗೆ ಎಲ್ಲೂ ಇಲ್ಲ. ಸೊ ಹಾಗಾಗಿ 19 ಸೊ ಸ್ಟೇಟ್ಮೆಂಟ್ 2 ತಪ್ಪಿದೆ. ಡೆಫಮೇಷನ್ ಒಂಥರ ನಿಮಗೆ ಲಿಮಿಟೇಷನ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಪರ್ಸನಾಲಿಟಿ ರೈಟ್ಸ್ ಇನ್ ಇಂಡಿಯಾ. ಇದು ಬೇಡ, ಎಲ್ಲೂ ನೋಡಿಲ್ಲ ನಾನು ಇದನ್ನು. ನೆಕ್ಸ್ಟು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ರೆಗ್ಯುಲೇಷನ್ ಆಫ್ ಹೇಟ್ ಸ್ಪೀಚ್ ಇನ್ ಇಂಡಿಯಾ. ನೆಕ್ಸ್ಟು, ಇಟ್ ಎಕ್ಸ್ಪ್ಲಿಸಿಟ್ಲಿ ರೆಕಗ್ನೈಸ್ಡ್ ಆಸ್ ಎ ಸ್ಪೆಸಿಫಿಕ್ ರೆಸ್ಟ್ರಿಕ್ಷನ್
of a speech to the freedom of speech and expression under Article 19 Clause 2 of the Constitution of India. Bharatiya Nyaya Samhita 2023 defines hate speech as a cognizable offense. Next, it is recognized as a corrupt practice under the Representation of People Act 1951. ನೆಕ್ಸ್ಟು ಆನ್ಸರ್ ಬಂದು ನಿಮ್ಮ ಓನ್ಲಿ ಒನ್ ಅಂತೆ. ಯಾವುದು ಅಂತ ಹೇಳ್ಬಿಡ್ತೀನಿ. ಯಾವುದು 48 ಅಲ್ವಾ? 48 ಬಂದು ಇದೊಂದು ಮಾತ್ರ ಕರೆಕ್ಟಾಗಿದೆ. ಇದು ಕೂಡ ತಪ್ಪು, ಇದು ಕೂಡ ತಪ್ಪು. ನೆಕ್ಸ್ಟು ಪ್ರೊವೈಡಿಂಗ್ ಅ ರಿಸರ್ವೇಷನ್ ಬಂತು ನೋಡಿ. ನೆಕ್ಸ್ಟ್ ಕ್ವಶನ್, ಪ್ರೊವೈಡಿಂಗ್ ಅ ರಿಸರ್ವೇಷನ್ ಫಾರ್ ದ ಲೋಕಲ್ಸ್ ಇನ್ ದ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯ್ಮೆಂಟ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್ ಈಸ್ ವೈಲೇಟಿವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಹೌದಾ? ಹೌದು, ಅಫ್ಕೋರ್ಸ್ ಇದು ಹೌದು. ಈಗ ಪ್ರೈವೇಟ್ ಸೆಕ್ಟರಲ್ಲಿ ಲೋಕಲ್ಸ್ಗೆ, ಈಗ ನಮ್ಮ ಕರ್ನಾಟಕದಲ್ಲಿ ಯಾವುದೊಂದು ಇಂಡಸ್ಟ್ರಿ ಓಪನ್ ಆಯಿತು, ಅಲ್ಲಿ ಬರೀ ಕನ್ನಡಿಗರಿಗೆ ಅಂತ ಮಾಡಿದಾಗ ಅಲ್ಲಿ ಒಂದಷ್ಟು ಫಂಡಮೆಂಟಲ್ ರೈಟ್ಸು ಅಫೆಕ್ಟ್ ಆಗುತ್ತೆ. ಆಯಿತಾ? ಯಾವ ಥರ ಅಫೆಕ್ಟ್ ಆಗುತ್ತೆ ಅಂತಂದರೆ, ರೈಟ್ ಟು ಈಕ್ವಾಲಿಟಿ. ಸೊ ಎಲ್ಲರಿಗೂ ಕೂಡ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು. ಸೊ ಆ ಥರ ಯೋಚನೆ ಮಾಡಿ. ಸೊ ಬಟ್ ಆದರೆ ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಅಂತ ಯಾವುದಾದ್ರು ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2025 ಏನಿದೆ, ಸೊ 2020 to 2025 ಪ್ರಕಾರ 70% ಅಲ್ವಾ, 70% ಲೋಕಲ್ಸ್ಗೆ ಏನೋ ಕೊಡಬೇಕು ಅಂತಿದೆ. 100% ಒಟ್ಟಿನಲ್ಲಿ ಲೋಕಲ್ಸ್ ಕೊಡಬೇಕು ಅಂತ ಏನೋ ಕ್ಲಾಸ್ ಮಾಡಿದ್ದೆ ಅಲ್ವಪ್ಪ, ಗ್ರೂಪ್ ಬಿ ಕ್ಲಾಸ್ ಮಾಡಬೇಕಾದ್ರೆ ಜ್ಞಾಪಕ ಮಾಡ್ಕೊಳ್ಳಿ, ನೋಡಿತ್ತು ಅಂತಂದರೆ. 100% ಗ್ರೂಪ್ ಡಿ ಪೋಸ್ಟ್ ಏನಿದ್ರು ಕೂಡ 100% ನಮ್ಮ ಕನ್ನಡಿಗರಿಗೆ ಕೊಡಬೇಕು, ಅಂದರೆ ಲೋಕಲ್ಸ್ಗೆ ಕೊಡಬೇಕು. ಮತ್ತು 70% ಅಷ್ಟು ಮ್ಯಾನೇಜ್ಮೆಂಟು ಮತ್ತು ನಾನ್ ಮ್ಯಾನೇಜ್ಮೆಂಟು ಅದ್ರ ಬಗ್ಗೆ ಕೂಡ ಹೇಳಿದೆ ಅಲ್ವಾ. ಸೊ ಇಲ್ಲಿ ಏನಿದೆ ಅಂತಂದರೆ, ಅಕಸ್ಮಾತ್ ಪ್ರೊವೈಡಿಂಗ್ ಅ ರಿಸರ್ವೇಷನ್ ಫಾರ್ ದ ಲೋಕಲ್ಸ್ ಇನ್ ಅ ಪ್ರೈವೇಟ್ ಸೆಕ್ಟರ್, ನೋಡಿ ಪ್ರೈವೇಟ್ ಸೆಕ್ಟರ್ ಹೇಳ್ತಾ ಇದ್ದೀನಿ, ಪ್ರೈವೇಟ್ ಕಂಪ್ನಿಗಳಲ್ಲಿ ಬೈ ದ ಸ್ಟೇಟ್ ಲೆಜಿಸ್ಲೇಚರ್ ಈಸ್ ವೈಲೇಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಫ್ಕೋರ್ಸ್ ಇದು ವೈಲೇಟ್ ಆಗುತ್ತೆ. ನಿಮ್ಮ ಆರ್ಟಿಕಲ್ 14 ಈಕ್ವಲ್ ರೈಟ್ ಟು ಈಕ್ವಾಲಿಟಿ, ಈಕ್ವಲ್ ಆಪರ್ಚುನಿಟಿ ಆಫ್ ಎಂಪ್ಲಾಯ್ಮೆಂಟ್ ಟು ಡೂ ವರ್ಕ್ ಏನೋ ಇದೆಯಲ್ಲ ಒಂದಷ್ಟು. ಆರ್ಟಿಕಲ್ 16 ಕೂಡ ಇದೆ. ಆರ್ಟಿಕಲ್ 14 ಆರ್ಟಿಕಲ್ 16 ಎಲ್ಲ ವೈಲೇಟ್ ಆಗುತ್ತೆ. ಇಲ್ಲ ಆರ್ಟಿಕಲ್ 14 ವೈಲೇಟ್ ಆಗಲ್ಲ, ಸಾರಿ. ಆರ್ಟಿಕಲ್ 14 ಅದು ಬೇರೆ, ಆರ್ಟಿಕಲ್ 14 ಬೇರೆ. ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಆರ್ಟಿಕಲ್ 16 ವೈಲೇಟ್ ಆಗುತ್ತೆ. ಆರ್ಟಿಕಲ್ 14 ಅದು ಅದೇ ಬೇರೆ ಬಿಡಿ, ಆರ್ಟಿಕಲ್ 14 ಇದಕ್ಕೂ ಸಂಬಂಧ ಇಲ್ಲ. ಬಟ್ ನಿಮ್ಮ ಆರ್ಟಿಕಲ್ 16 ವೈಲೇಟ್ ಆಗುತ್ತೆ. ಆಯಿತಾ? ನೆಕ್ಸ್ಟು, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಫಾರ್ ಆಲ್ ದ ಸಿಟಿಸನ್ಸ್ ಫಾರ್ ಅಪಾಯಿಂಟ್ಮೆಂಟ್ ಟು ದ ಆಫೀಸ್ ಆಫ್ ದ ಸ್ಟೇಟ್. ಹೌದಾ? ಈಕ್ವಲ್ ಆಪರ್ಚುನಿಟಿ ಎಲ್ಲ ಕೊಟ್ಟಿದೆಯಲ್ವ ನಮ್ಮ ಸಂವಿಧಾನದಲ್ಲಿ? ಹೌದು. ಸೊ ಆನ್ಸರ್ ಈಸ್ ಎ ಅಂತಲೇ ಹೇಳ್ಬೋದು. 49ನೇದು ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವಶನು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್: ಸುಪ್ರಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕನ್ಸಿಡರ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಎಲ್ಲವೇ 4 ಕೂಡ ಇದೆ. ಸುಪ್ರಮಸಿ ಇದೆ. ಸುಪ್ರಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ನೋ ಒನ್ ಈಸ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್, ಅದೊಂದು ಗೊತ್ತಿಲ್ಲ. ಅದು ಕೂಡ ನಿಮ್ಮ ಸುಪ್ರಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಅದು ಕೂಡ ನಿಮ್ಮ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನು, ಜುಡಿಷಿಯಲ್ ರಿವ್ಯೂ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ, ಇನ್ನೂ ಎಷ್ಟೊಂದಿದೆ ಹೇಳ, ಕೇಳಿಸ್ಕೊಳ್ಳಿ. ಹೆಂಗೆ ನಿಮ್ಮ ಬೇಸಿಕ್ ಸ್ಟ್ರಕ್ಚರಲ್ಲಿ ಯಾವ್ದು ಬರುತ್ತೆ ಅಂತಂದರೆ ಸುಪ್ರಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್, ಸಾವರ್ನಿಟಿ. ಏನಪ್ಪ ತೋರಿಸ್ಬಿಡ್ತೀನಿ, ನೀವು ಬರ್ಕೊಳ್ಳೋದಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಬಿಡಿ. ಇಲ್ಲಿದೆ, ಈ ಸ್ಕ್ರೀನ್ಶಾಟ್ ತೊಗೊಳ್ಳಿದ್ದಾನೆ. ಇಷ್ಟು ನಿಮ್ಮ ಬೇಸಿಕ್ ಫೀಚರ್ಸ್ ಅಂತಲೇ ಹೇಳ್ಬೋದು, ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತನಾದ್ರು ಹೇಳ್ಬೋದು. ತಗೊಂಡ್ರಾ? ಓಕೆ. ಈಗ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಬೇಕಂಡ್ರಪ್ಪ, ಆಯಿತಾ? ಸೊ ಕಮೆಂಟಲ್ಲಿ ಹೇಳಿ ಎಷ್ಟು ಮಾರ್ಕ್ಸ್ ಬಂತು ಅಂತ. ಸೊ ಇದೇ ಥರ ನಿಮಗೆ ಟೆಸ್ಟ್ ಸೀರೀಸ್ ಬೇಕು ಅಂತಂದರೆ ಖಂಡಿತ ಮಾಡಿಕೊಡ್ತೀನಿ, ಯಾಕಂದರೆ 1 hour ವೇಸ್ಟ್ ಮಾಡಬೇಕು ನಿಮಗೋಸ್ಕರ. ಸೊ ಹಾಗಾಗಿ, ಇಲ್ಲ ಸರ್ ನನಗೆ ಟೆಸ್ಟ್ ಸೀರೀಸ್ ಬೇಡ, ನನಗೆ ಓದ್ಕೊತೀನಿ ಅಂತಂದರೆ ನಿಮ್ಮ ಇಷ್ಟ. ಸರ್ ಟೆಸ್ಟ್ ಸೀರೀಸ್ ಬೇಕು ಅಂದರೆ ತೊಗೊಂಡ್ಬರ್ತೀನಿ, ನನ್ನ ತಲೆ ಕೆಡ್ಸ್ಕೊಬಿಡಿ, ವ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ವ್ಯೂಸ್ ಆಗ್ತಾಯಿಲ್ಲ ನನಗೂ ಕೂಡ, ಏನೂ ಮಾಡೋಕ್ಕಾಗಲ್ಲ. ಬಟ್ ಏನು ಅಂತಂದರೆ ನಿಮಗೆ ಒಂದು ಪ್ರಾಕ್ಟೀಸ್ ಆಗಲಿ ಅಂತ ಅಷ್ಟೇ. MCQಸ್ಗಳು ಪ್ರಾಕ್ಟೀಸ್ ಆಗೋದ್ರಿಂದ, ಈಗ ಫಸ್ಟ್ ಟೈಮ್ UPSC ಬರೀತಾರವರು ಸ್ವಲ್ಪ ಕ್ವಶನ್ಸ್ಗಳು ನೋಡಿದ್ರೆ ಸ್ವಲ್ಪ ಗಾಬರಿ ಆಗ್ತೀರಾ, ಆಯಿತಾ? ಸೊ ಈ ಥರ MCQ ಸಾಲ್ವ್ ಮಾಡೋದ್ರಿಂದ ಕೆಲವೊಂದು ಟಾಪಿಕ್ಗಳನ್ನ ಬಿಟ್ಬಿಟ್ಟಿರ್ತಾರೆ ನೋಡಿ, ಆಯಿತಾ? ಸೊ ಕಷ್ಟ ಅಂತ ಬಿಟ್ಬಿಟ್ಟಿರ್ತಾರ, ಅಥವಾ ಇದನ್ನು ಆಮೇಲೆ ಓದ್ತೀನಿ ಅಂತ ಬಿಟ್ಟಿರ್ತಾರ. ಸೊ ಅಂಥ ಟಾಪಿಕ್ಗಳನ್ನ ನೀವು ಈ ಥರ MCQs ಮಾಡಿದಾಗ ಅಂಥ ಕ್ವಶನ್ಸ್ಗಳೇ ಬಂದುಬಿಟ್ಟಿರುತ್ತೆ.
ಸರಿನಾ? ಆವಾಗ ಏನು ಮಾಡಬೇಕು ಅಂತಂದರೆ ಈ ಕ್ವಶನ್ ನೋಡಿ ನೀವು ಆ ಟಾಪಿಕ್ ಮಿಸ್ ಮಾಡಿರೋ ಟಾಪಿಕ್ಗಳನ್ನ ಅಲ್ಲಲ್ಲೇ ಕವರ್ ಮಾಡ್ಕೋಬೇಕು. ಸೊ ಆವಾಗ ನಿಮಗೆ ಎಂಟೈರ್ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಸೊ MCQ ಸಾಲ್ವ್ ಮಾಡೋದು ಯಾಕೆ ಅಂದರೆ ಇದಕ್ಕೇ. ಕೆಲವೊಂದು ಟಾಪಿಕ್ನ ಬಿಟ್ಬಿಟ್ಟಿರ್ತಾರೆ, ಅಂಥ ಟಾಪಿಕ್ ಮೇಲೆ MCQs ಬಂದಿರುತ್ತೆ. ಸೊ ಅವಾಗ ನೀವೇನು ಮಾಡ್ತೀರಾ, ಅದು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನು ಓದ್ತೀರಾ. ಸೊ ಅವಾಗ ಏನಾಗುತ್ತೆ, ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಆಯಿತಾ? ಸೊ ಹಾಗಾಗಿ MCQಸ್ಗಳನ್ನ ನನ್ನ ವೀಡಿಯೋ ಅಲ್ಲ ಅಂತಂದರೂ ನೀವು ಬೇರೆ ಬೇರೆ ಕ್ಲಾಸ್ಗಳು ವೀಡಿಯೋಗಳನ್ನ ನೋಡಿ MCQಸ್ಗಳನ್ನ ಸಾಲ್ವ್ ಮಾಡಿ. ಆದಷ್ಟು ಈಸಿ ಕ್ವಶನ್ಸ್ಗೆ ಕೈ ಹಾಕೋಕ್ಕೆ ಹೋಗಬೇಡಿ. ಆನ್ಲೈನರ್ ಕ್ವಶನ್ ಬರ್ತವೆ ನೋಡಿ, ಗ್ರೂಪ್ ಸಿ ಕ್ವಶನ್ಸ್ಗಳು ಎಲ್ಲರೂ ಮಾಡ್ತಾರೆ ಗುರು, ಆಯಿತಾ? ಸೊ ನೀವು UPSC ಬರೆಯೋದ್ರಿಂದ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರೋದನ್ನ ತೊಗೊಳ್ಳಿ, ಪರವಾಗಿಲ್ಲ. ಆನ್ಸರ್ ಮಾಡೋಕ್ಕಾಗದಿರೋ ಪರವಾಗಿಲ್ಲ, ಫೇಸ್ ಮಾಡಿ. ಆ ಪ್ರೆಷರ್ನ ತೊಗೊಳ್ಳಿ ಹೆಂಗಿರುತ್ತೆ ಅಂತ, ಸರಿನಾ? ಅಕಸ್ಮಾತ್ ಲಕ್ಷ್ಮೀಕಾಂತಲ್ಲಿಲ್ಲ ಅಂತಂದರೆ ಯೂಸ್ ಮಾಡಿ, AI ಟೂಲ್ಸ್ಗಳಿದ್ದಾವೆ, ವೆಬ್ಸೈಟ್ಗಳಿದ್ದಾವೆ, ಸರ್ಚ್ ಮಾಡಿ, ಎಲ್ಲರೂ ಎತ್ಕೊಳ್ಳಿ, ಓದ್ಕೊಳ್ಳಿ, ಆಯಿತಾ? ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ. ಜೊತೆಗೆ ಯಾರಿಗಾರು ಸಮ್ಮರ್ ಶೀಟ್ ಯಾರು ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ, ಬೇಗ ತೊಗೊಳ್ಳಿ. ಯಾಕಂದರೆ ರಿವಿಷನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳಬೇಕು. ನಿಮ್ಮ UPSCಲಿ ಲಕ್ಷ್ಮೀಕಾಂತ ಏನಿದೆ 800 ಪೇಜಸ್ ಏನಿದೆ ಅಷ್ಟೊಂದು ರಿವಿಷನ್ ಮಾಡ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಲಕ್ಷ್ಮೀಕಾಂತಲ್ಲಿರೋದನ್ನ ಸಮ್ಮರೈಸ್ ಮಾಡಿ ಇಲ್ಲಿದೆ, ಈ PDF ಅಲ್ಲಿದೆ. ಈ PDF ಜೊತೆಗೆ ನಿಮಗೆ ಫೋರಮ್ IAS ಅವರ ಒಂದು ರೆಡ್ ಬುಕ್ ಸಿಗುತ್ತೆ. ರೆಡ್ ಬುಕ್ ಈಗಾಗಲೇ ನಿಮ್ಗೆ ಎಲ್ರಿಗೂ ಕಳಿಸಿದ್ದೀನಿ ಅನ್ಕೋತೀನಿ, ತಗೊಂಡಿರೋರಿಗೆ ರೆಡ್ ಬುಕ್ ಸಿಗುತ್ತೆ. ಆ ರೆಡ್ ಬುಕ್ಕಲ್ಲಿ ಇನ್ನೂ ಫಿಲ್ಟ್ರೇಷನ್ ಇದೆ, ಅದು ನಿಮಗೆ ಗ್ರೂಪ್ ಸಿ ಅಂಥ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಸರಿನಾ? ಸೊ ಅದನ್ನು ಕೂಡ ಓದ್ಕೊಳ್ಳಿ, ಇದನ್ನು ಕೂಡ ಓದ್ಕೊಳ್ಳಿ ಅಂತ ಹೇಳ್ತಾ, ಯಾಕಂದರೆ ನೀವು ಒಂದು ಸತಿ ನೀವು ಸಮ್ಮರ್ ಶೀಟ್ಗೆ ಬೈ ಮಾಡ್ತು ಅಂದರೆ ನಾನು ಎಕ್ಸ್ಟ್ರಾ ಅದನ್ನು ಕೂಡ ಕಳಿಸ್ಕೊಡ್ತೀನಿ, ಆಯಿತಾ? ನೆಕ್ಸ್ಟ್ ಏನು ಹೇಳಬೇಕಾ? ಈ ಒಂದು ಟೆಸ್ಟ್ ಸೀರೀಸ್ಗಳು ನಿಮಗೆ ಎಲ್ಲ ಟೆಸ್ಟ್ ಸೀರೀಸ್ಗಳು ಬೇಕು ಅಂತಂದರೆ PDFಗಳು ನಿಮಗೆ ಸಿಗ್ತದೆ. ಟೆಲಿಗ್ರಾಮಲ್ಲಿ ಹೋಗಿ ನನಗೆ ಬೈ ಮಾಡಿ ಅಂದರೆ ಮೆಸೇಜ್ ಹಾಕಿ. ಫ್ರೀಯಾಗಂತೂ ಸಿಗೋಲ್ಲ, ಪೇಮೆಂಟ್ ಮಾಡಬೇಕಾಗ್ತದೆ. ಒಂದಷ್ಟು ಮಾಡಿ ತಗೊಳ್ಳಿ. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳದ್ದು ಕ್ಲಾಸ್ಗಳು ಬೇಕಾಗಿತ್ತು ಅಂತಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ, ಸಿಗ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅರ್ಥ ಆದರೆ ನೋಡ್ರಪ್ಪ ಕಮೆಂಟಲ್ಲಿ ಹೇಳ್ರು, ಆಮೇಲೆ ಎಷ್ಟು ಮಾರ್ಕ್ಸ್ ಬಂತು ಅಂತ, ಓಕೆನಾ? ಥ್ಯಾಂಕ್ ಯು.